ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 3ನೇ ತಾರೀಕು ಫೆಬ್ರವರಿ 2026 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಮಖಾ ನಕ್ಷತ್ರ, ಶೋಭನ ಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ. ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ತುಂಬಾ ಸಿಂಪಲ್ ಕಣ್ರಿ. ತುಂಬಾ ಜನ ಕಾಣದ ದೇವರು, ಕಾಣದ ಪೂಜೆ, ಏನೇನೋ ನೈವೇದ್ಯಗಳು, ದಾನಗಳು, ಧರ್ಮಗಳು, ಏನೇನೋ ಎಲ್ಲೋ ಗುಡ್ಡ ಬೆಡ್ಡ ಓಡು ಎಲ್ಲಿಯೋ ಎಲ್ಲವೂ ಕಲ್ಲು ಮಣ್ಣೆ. ಅರ್ಥ ಮಾಡ್ಕೋತಿಲ್ಲ. ಅದಕ್ಕೊಂದು ಬೇರೆ ರೂಪ ಕೊಟ್ಟಿದ್ದೀವಿ ಅಷ್ಟೇ. ಒಂದೊಂದಕ್ಕೊಂದೊಂದು ರೂಪ. ಒಂದು ಉದಾಹರಣೆ, ಅನ್ನ ಚಿತ್ರಾನ್ನ ಮಾಡಿದ್ದೇವೆ, ಮೊಸರನ್ನ ಮಾಡಿದ್ದೇವೆ, ಪುಳಿಯೋಗರೆ ಮಾಡಿದ್ದೇವೆ, ಟೊಮೆಟೊ ರೈಸ್ ಬಾತ್ ಮಾಡಿದ್ದೇವೆ. ಎಲ್ಲವೂ ಅನ್ನವೇ ಅಲ್ವಾ? ಒಂದೊಂದು ರುಚಿ. ಒಬ್ಬೊಬ್ಬರಿಗೆ ಒಂದೊಂದು ತರ. ಒಬ್ರು ಪಲಾವ್ ಮಾಡ್ಕೋತಾರೆ, ಒಬ್ರು ಬಿರಿಯಾನಿ ಮಾಡ್ಕೋತಾರೆ. ಊಟವೇ. ಭಗವಂತನೂ ಹಾಗೆ. ನಾ ಕಾಣದ ದೇವರನ್ನ ನಮ್ಮ ಒಳಗಡೆ ಇದ್ದಾನೆ ಭಗವಂತ, ಆದ್ರೂ ಎಲ್ಲೋ ಹುಡುಕ್ತಾನೆ, ಏನೋ ಓಡ್ತಾರೆ. ಯಾರನ್ನ ಕೇಳಿದ್ರು ಇವತ್ತು ನೀವು ನೋಡಿ, ನೀವು ನಂಬಲ್ಲ, ಒಂದು 30 ವರ್ಷದ ಹಿಂದ್ಗಡೆ ಸೈಕಾಲಜಿಸ್ಟ್ಗಳು ಎಲ್ಲೋ ಒಬ್ಬರೋ ಇಬ್ರೋ, ಒಂದು ಊರಿಗೆ ಒಬ್ರು ಇರೋರು, ಒಂದು ಡಿಸ್ಟಿಕ್ಗೂ ಒಂದು 4 ಜನ ಇರೋರು. ಸೈಕಾಲಜಿ ಅನ್ನೋದು ಓದೋರೇ ಇಲ್ಲ. ಓದಿದ್ರು ಕೂಡ ಹ್ಯೂಮನ್ ಸೈಕಾಲಜಿ ಯಾರು ಓದ್ತಾನೆ ಇರಲಿಲ್ಲ. ಇಂಡಸ್ಟ್ರಿಯಲ್ ಸೈಕಾಲಜಿ ಬೇರೆ ಬೇರೆ ತರದ್ದು ಓದ್ಕೊಳ್ಳೋರು. ಆದರೆ ಇವತ್ತು ಪ್ರತಿ ಗಲ್ಲಿಯಲ್ಲಿಯೂ ಮನಃಶಾಸ್ತ್ರಜ್ಞರು ತುಂಬಿಕೊಂಡಿದ್ದಾರೆ. ನಾವು ನಮ್ಮ ಮನ್ಸನ್ನ ಹಂಗೆ ಮಾಡಿಟ್ಕೊಬಿಟ್ಟಿದ್ದೇವೆ, ನೆಮ್ಮದಿ ಇಲ್ಲ. ಯಾರನ್ನು ಕೇಳಿದರೂ ಅಲ್ಲೊಂದು ಡಿಪ್ರೆಷನ್ನು, ಅಲ್ಲೊಂದು ಸಪ್ರೆಷನ್ನು, ಅಲ್ಲೊಂದು ಅಡಿಕ್ಷನ್ನು, ರಿಯಾಕ್ಷನ್ನು, ಆಕ್ಷನ್ನು, ಏನೇನೋ ಮಾಡ್ಕೋತಾ ಇದ್ದೇವೆ. ಬರೀ ಆಕ್ಷನ್ಗಳು ಇಲ್ಲ, ರಿಯಾಕ್ಷನ್ಗಳು. ಯಾರನ್ನು ಕೇಳಿದ್ರು ಆರೋಗ್ಯವಾಗಿಲ್ಲ. ಮುಖ್ಯವಾಗಿ ಮಾನಸಿಕವಾಗಿ ಆರೋಗ್ಯವಾಗಿಲ್ಲ. ಕೇಳಿದ್ರೆ ನೆಮ್ಮದಿ ಇಲ್ಲ ಸರ್. ಏನೋ ಸರ್, ಕೇಳಿ ನೋಡಿ, ಯಾರನ್ನಾದ್ರೂ ಕೇಳಿ. ಒಂದು ಓಡಾಡ್ಲಿಕ್ಕೆ ಒಂದು ಬೈಕ್ ಬೇಕು ಅನ್ಕೋತಾನೆ. ಸರಿ, ಕಷ್ಟಪಟ್ಟು ಬೈಕ್ ತಗೊಂಡ. ಬೈಕ್ ಬಂದಿದ್ದೆ ಪಕ್ಕದಲ್ಲಿರೋ ಕಾರನ್ನು ನೋಡ್ತಾನೆ. ಸರಿ, ಕಾರಲ್ಲಿ ತೃಪ್ತಿ ಆಗಿದ್ದಾನ? ನೀವು ನೋಡಿ, ನೀವು ಈ ಕಾರುಗಳು ಎಷ್ಟು ವೆರೈಟಿ ಕಾರುಗಳಿದಾವೆ. ನೀವು ನಂಬಲ್ಲ, ಮಿಸ್ಟರ್ ಬೀನ್ ಕೇಳಿರ್ತೀರಿ, ಎಲ್ಲರೂ ನೋಡ್ತಿರ್ತಾರೆ. ಬೀನ್ ಅಂತ ಹೇಳಿದ್ದೆ ಒಂಥರ ಮುಗ್ಧತೆಯ ಪರಾಕಾಷ್ಠತೆ. ಅವರ ಒಂದು ಮೂವೀಸ್ ನೋಡಿದ್ರೆ ಒಂದು ತಮಾಷೆಯ ಪ್ರಸಂಗ, ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಮಿಸ್ಟರ್ ಬೀನ್ ಬಗ್ಗೆ ನಾವು ಹಾಕೊಂಡು ನೋಡ್ತೇವೆ. ದಡ್ಡ ಕಣೋ, ಪೆದ್ದ ಕಣೋ, ಮುಗ್ಧ ಕಣೋ, ಏನೋ ಇದು ಅಂತ. ಅವ್ರಿಗೆ ಅವಾರ್ಡ್ ಸೆರೆಮನಿ ಕರೆದ್ರು ಕೂಡ ಅದೇ ತರನೇ ಬರ್ತಾರೆ. ಅದೇ ಒಂದು ಬಾಡಿ ಲ್ಯಾಂಗ್ವೇಜು, ಅದು ಇದು. ನೀವು ನಂಬ್ತೀರಾ ಆತ ಎಷ್ಟು ದೊಡ್ಡ ಜೀನಿಯಸ್ ಅಂತ ಹೇಳ್ಬಿಟ್ಟು? ಐನ್ಸ್ಟೀನ್ ಅವರ IQ ಅನ್ನ ಭೇದಿಸಿರ್ತಕ್ಕಂಥವನು. ಅದಕ್ಕೆ ಮೀರಿದಂತ IQ ಇದೆ ಅಂತ ಒಂದು ಎಕ್ಸಾಮ್ಸ್, ಮಾಸ್ಟರ್ಸ್ ಮುಗಿಸ್ಕೊಂಡಿದ್ದಾನೆ ಆತ, ಮಿಸ್ಟರ್ ಬೀನ್. ಅವನ ಹತ್ರ ನೀವು ನಂಬಲ್ಲ, ಎಷ್ಟು ಮುಗ್ಧ, ದಡ್ಡ, ಪೆದ್ದ ಅಂತೆಲ್ಲ ನಾವು ಮಾತಾಡ್ತೀವಲ್ವಾ. ಆ ಮುಗ್ಧತೆಯನ್ನೇ ಇಟ್ಟುಕೊಂಡು ತೆಗೆದಂತ ಮೂವಿಗಳು ಸೂಪರ್ ಹಿಟ್ ಆಗಿ, ಒಂದು ಕಡಿಮೆ ಅಂದರೂ
ಒಂದು 200 ಕಾರ್ವರೆಗೂ ಇದೆ. ಅದರ ಬೆಲೆ ಇವತ್ತು ಒಂದು ಹೆಚ್ಚು ಕಡಿಮೆ ಒಂದು 800 ಕೋಟಿವರೆಗೂ. 20 ಮಿಲಿಯನ್, 1 ಮಿಲಿಯನ್ ಅಂದ್ರೆ ಡಾಲರ್ಸ್ ಲೆಕ್ಕಾಚಾರದಲ್ಲಿ ಅಷ್ಟು ಕಾರುಗಳನ್ನು ತುಂಬಿಸ್ಕೊಂಡಿದ್ದಾನೆ. ಕಡಿಮೆ ಅಂದ್ರೂ ಈಸ್ ಅ 1 ಬಿಲಿಯನ್ ಮ್ಯಾನ್. ಅಂದ್ರೆ ಇವತ್ತಿನ ಕಾಲಕ್ಕೆ ಒಂದು 9,000ದಿಂದ 10,000 ಕೋಟಿಯ ವ್ಯಾಲ್ಯೂಯೇಷನ್ ಅವನಿಗಿದೆ. ಅಂದ್ರೆ ನಂಬ್ತೀರಾ? ಏನ್ ಗುರುಗಳೇ ಅಂತ. ನಾವು ನೆಮ್ಮದಿ ಬೇಕು, ಖುಷಿ ಬೇಕು, ಸಮಾಧಾನ ಆಗ್ಬೇಕು ಅಂತ ಅವ್ರ ಮೂವಿ ಹಾಕೊಂಡು ನೋಡ್ತೇವೆ ಮಿಸ್ಟರ್ ಬೀನ್ದು. ಆ ಬೀನು ಮುಗ್ಧತೆಯ ಪರಾಕಾಷ್ಠತೆಯನ್ನೇ ತೋರಿಸಿ ಅವ್ರು ಬದುಕ್ತಿರೋದು ಹಾಗೆ. ನಿಜವಾಗ್ಲೂ ತುಂಬಾ ಜನಕ್ಕೆ ಗೊತ್ತಿಲ್ಲ. ಈಸ್ ಹೆಲ್ಪಿಂಗ್ ಎ ಲಾಟ್. ನಿನ್ನೆ ನಾನು ಗುರು ಪಾಡ್ಯಮಿಯ ಸಂದರ್ಭ ಟೀಚರ್ ನಿರ್ಮಲಾ ಬಗ್ಗೆ ಹೇಳಿದ್ನಲ್ಲ, ಅದೇ ತರ ಈತ ಕೂಡ ಒಬ್ಬ ಟೀಚರೇ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಈಸ್ ಹೆಲ್ಪಿಂಗ್ ಔಟ್, ಸಹಾಯ ಮಾಡ್ತಿದ್ದಾನೆ. ಅದ್ರ ಬಗ್ಗೆ ಇರ್ಲಿ. ನಾನು ನೆಮ್ಮದಿಯಾಗಿದ್ದೀನಿ. ತುಂಬಾ ಸಿಂಪಲ್ಲು, ತುಂಬಾ ಸಿಂಪಲ್ ಲೈಫ್. ಅಷ್ಟು ದುಡ್ಡಿದ್ದರು, ಅಧಿಕಾರ ಇದ್ರು, ತುಂಬಾ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಆ ಮುಗ್ಧತೆ, ಆ ಸಮಾಧಾನ ಯಾವುದರಿಂದ ಬರುತ್ತದೆ ನಿಮ್ಮ ನೆಮ್ಮದಿ ಅನ್ನೋದು ನಿಮಗೆ ಗೊತ್ತೇ ಇಲ್ಲ. ಏನೋ ಓಡ್ತೀರಿ. ಕಾರ್ ಇದ್ಬಿಟ್ರೆ ಚೆನ್ನಾಗಿದ್ ಬಿಡ್ತೀವಿ, ಮನೆ ಇದ್ರೆ ಚೆನ್ನಾಗಿದ್ದು ಬಿಡ್ತೀವಿ. ಖಂಡಿತ ಹೇಳ್ತೀನಿ, ನೀವು ಸಾಲ ತಗೊಂಡಿರೋ ಕಾರು ನಿಮ್ದಲ್ಲ. ಅವ್ನು ಯಾವಾಗ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು. ಮನೆ ಯಾವಾಗ ಬೇಕಾದ್ರೂ ಬ್ಯಾಂಕ್ ಅವ್ರು ಬಂದು ಸೀಸ್ ಮಾಡ್ಬೋದು. 3 ತಿಂಗಳು ಕಂತು ಕಟ್ಟದೇ ಇರಲಿ, ದಂಡಯಾತ್ರೆ ಮಾಡ್ಬಿಡ್ತಾರೆ. ಯೋಚನೆ ಮಾಡಿ ನೋಡಿ. ದಂಡಯಾತ್ರೆಯೇ ಬಂದ್ ನೋಟಿಸ್ ಹಾಕೋದೇನು, ಇನ್ನೊಂದು ಅಯ್ಯೋ ಕೇಳಬೇಡಿ. ಟಾರ್ಚರ್ ಕೊಟ್ಬಿಡ್ತಾರೆ. ಒಂದು 10,000 ಬ್ಯಾಲೆನ್ಸ್ ಉಳ್ಕೊಂಡಿದೆ ಅಂದ್ರೆ ಕೂಡ ಫೋನ್ ಮಾಡಿ ನಿಮ್ ಜೀವ ಹೆಣ್ಣು ಬಿಡ್ತಾರೆ. ನಿಮ್ದಲ್ಲ ಅದು ಮನೆ, ಕಾರ್ ನಿಮ್ದಲ್ಲ. ನಮಗೆ ಇವತ್ತು ಹುಚ್ಚು. ಬ್ಯಾಂಕ್ ಲೋನ್ ಕೊಡ್ತಾನೆ, 1 ಲಕ್ಷ ಸಂಬಳ ಅಂದಿದ್ದೆ, ತಗೋ 30 ಲಕ್ಷದ್ದು 50 ಲಕ್ಷದ್ದು ಕಣ್ ಮುಚ್ಕೊಂಡು ಕೊಡ್ತಾನೆ ಅವನು. ನೀವು ಡೌನ್ ಪೇಮೆಂಟ್ ಬೇರೆ ಮಾಡಿರ್ತೀರಿ, ಒಂದು 10 to 15% ಮಾಡಿರ್ತೀರಿ ಒಂದು ಮನೆಗೆ, ಇಲ್ಲ ಒಂದು ಕಾರಿಗೆ, ಒಂದು 50 ಲಕ್ಷದ ಕಾರಿಗೆ ಕಡಿಮೆ ಅಂದರು ಒಂದು 10 ರಿಂದ 15 ಲಕ್ಷ ಕಟ್ಟಬೇಕು. 35 ಲಕ್ಷಕ್ಕೆ ನೀವು ತೀರ್ಸುವಷ್ಟಲ್ಲಿ 65 ಲಕ್ಷ ಬಂದು ನಿಂತಿರುತ್ತೆ. ಅದು ಆ ಖುಷಿ ನಮಗೆ. ನಿಜ ಹೇಳ್ಬೇಕು ಅಂದ್ರೆ ಆ EMI ಕಟ್ ಮಾಡೋವಾಗ, ಹೋಗ್ತಿರೋವಾಗ ಗಾಡಿಗೆ ಏನಾದ್ರು ಟಚ್ ಆಯ್ತು, ರಿಪೇರಿ ಆಯ್ತು, ಅಯ್ಯೋ ಕೇಳಬೇಡಿ. 2 ತಿಂಗಳು ಕಂತು ಕಟ್ಟದೇ ಇರ್ಲಿ, ಬಂದು ನೀಟಾಗಿ ನಿಮ್ಮ ಮನೆ ಮುಂದ್ಗಡೆ ನಿಂತ್ಕೋತಾರೆ, ಗಾಡಿ ಕಿತ್ಕೋತಾರೆ. ನಡು ರೋಡಿಗೆ ನಿಂತ್ಕೋಬೇಕು ನಾವು. ಇನ್ನೂ ಕೆಲವರುಗಳು ಹೊಸ ದಂಧೆ ಶುರು ಹಚ್ಕೊಬಿಟ್ಟಿದ್ದಾರೆ, ಮನೆ ಲೀಸ್ ಅಂತ ಹೇಳ್ಬಿಟ್ಟು. ಒಬ್ಬ ವ್ಯಕ್ತಿ ಅಂತೂ 100 ಮನೆನ ಲೀಸು, ದುಡ್ಡು ತಗೊಂಡು ಪರಾರಿ, ಬ್ಯಾಂಕ್ ನಲ್ಲಿ ಲೋನ್ ತಗೊಂಡು ಒಂದೊಂದು ಮನೇನು 15 ಲಕ್ಷ, 20 ಲಕ್ಷ, 25 ಲಕ್ಷ. ಮೊನ್ನೆ ಕೂಡ ಒಂದು ತಾಯಿ ಜೀವ 25 ಲಕ್ಷ ಅವ್ರ ಮನೆ ಮೇಲೆ ಸಾಲ ತಗೋಬಿಟ್ಟಿದ್ದಾರೆ. ಬ್ಯಾಂಕ್ ನೋಟಿಸ್ಗಳು ಬರ್ತಿದ್ದಾವೆ, ಸಾರ್ ನಮ್ಮ 25 ಲಕ್ಷ ಕೊಟ್ಬಿಡಿ, ನಾವು ಖಾಲಿ ಮಾಡ್ಕೋತೀವಿ, ಇರಿಗೆ ಕೊಡ್ತೀವಿ. ಅಲ್ಲಿ ದುಡ್ಡು ಬರ್ತಿಲ್ಲ. ಯಾವಾಗ ಬ್ಯಾಂಕ್ನವ್ರು ಬಂದು ಆಕ್ಷನ್ ಹಾಕಿ ಇವ್ರನ್ನ ಹೊರಗಡೆ ಹಾಕ್ತಾರಂದ್ರೆ ಇವ್ರ 25 ಲಕ್ಷದ ಕತೆ ಏನ್ ಹೇಳಿ. ಎಲ್ಲಿಯ ನೆಮ್ಮದಿ ನಾವಾಗ ಮಾಡ್ಕೊಳ್ತಿರ್ತಕ್ಕಂಥ ಒಂದು ಭಾವ. ಮೊನ್ನೆ ಕೂಡ ಯಾರೋ ನೋಡಿ 18 ಕೋಟಿ ರೂಪಾಯಿ ಬಂಗಾರ ಹೋಯ್ತು ಅಂತ. ಮನೇಲಿ ಯಾಕೆ ಇಡ್ಬೇಕಿತ್ತು 18 ಕೋಟಿ ರೂಪಾಯಿ ಅಂದು? ಬ್ಯಾಂಕ್ಗಳು ಲಾಕರ್ ಇಟ್ಟಿದ್ದಾವೆ ತಾನೆ. ಯೋಚನೆ ಮಾಡಿ ನೋಡಿ. ತಗೊಂಡೋಗಿ ಅಲ್ಲಿ ಸೇಫ್ಟಿ ಆಗಿಟ್ಟು ಏನೋ ಒಂದು ಮಾಡಿ ಇಟ್ಕೋಬೋದಿತ್ತಲ್ವಾ? ಮನೆಯವ್ರದ್ದು, ಅಕ್ಕ ತಂಗಿ ಎಲ್ಲಾರ್ದು ತಗೋಬಂದು ನಾನು ಇಟ್ಕೊಂಡಿದ್ದೇನೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ. ಯೋಚನೆ ಮಾಡಿ ನೋಡಿ ಮಕ್ಕಳೇ, ಎಲ್ಲಿಗೆ ಹೆಜ್ಜೆ ಆಗ್ತಿದ್ದೀವಿ. ಆದ್ರೆ ನಮ್ಮ ವೈದಿಕ ಏನ್ ಹೇಳುತ್ತೆ ಗೊತ್ತಾ? ಮನುಷ್ಯನಾಗೆ ನೆಮ್ಮದಿ ಸಿಗ್ಬೇಕಾದ್ರೆ 2 ಮಾಡಿದ್ರೆ ಸಾಕು ಗೊತ್ತಾ? ನೀವೆಲ್ಲೋ ಹೋಗ್ಬಿಟ್ಟು ರೆಸಾರ್ಟ್ಗೆ ಹೋಗ್ತಾನೆ, ಟ್ರಿಪ್ ಹೋಗ್ತಾನೆ. ನೀವು ನೋಡಿದೀರಾ? ತುಂಬಾ ಬಾರಿ ಪುಣ್ಯಕ್ಷೇತ್ರಗಳಿಗೆ ಹೋಗೋವಾಗ್ಲೇ ಇಲ್ಲ ಬರೋವಾಗ್ಲೇ, ಮುಗಿಸ್ಕೊಂಡು ಬರೋವಾಗ್ಲೇ ಪರಮಾತ್ಮನ ಪಾದ. ನಿಮ್ಮ ಮನೆಯವ್ರಿಗೆ ನೆಮ್ಮದಿ ಕೊಟ್ಟಿದ್ದೀರಾ? ಈಗ ನಿಮ್ಮ ಮನೆಯವರಿಗೆ ಸುಖ ಕೊಟ್ಟಿದ್ದೀರಾ? ಯೋಚನೆ ಮಾಡಿ ನೋಡಿ. ಎಷ್ಟು ಬಾರಿ ಅಯ್ಯಪ್ಪನಿಗೆ ಹೋಗಿ ಬರ್ತಿರೋವಾಗ
ತಿರುಪತಿಗೆ ಹೋಗಿ ಬರ್ತಾ ಇರೋವಾಗ ಇದೆಲ್ಲ ಕೇಳ್ತಲೇ ಇರ್ತವೆ. ಎಲ್ಲೋ ಕಾಣದ ದೇವರನ್ನು ಹುಡ್ಕೊಂಡು ಹೋಗೋದು, ಕಾಣದ ಕ್ಷೇತ್ರಗಳು, ಅದೇನೋ ಖುಷಿ. ಫಾರಿನ್ ಹೋಗಿ ಬಂದ್ರೇನೆ ಈಗೆಲ್ಲ ಇನ್ನೊಂದು ಕ್ರೇಜ್ ಶುರು ಆಗ್ಬಿಟ್ಟಿದೆ, ಈ ಥೈಲ್ಯಾಂಡು ಪಟ್ಟಾಯ ಅಂತ ಹೇಳ್ಬಿಟ್ಟು. ಅದೇ ಕಲ್ಲು ಮಣ್ಣಯ್ಯ, ಅದಕ್ಕೆ ಬೇರೆ ರೂಪ ಕೊಟ್ಟಿದ್ದಾನೆ. ಪಾಯಸ ಅದೇ, ಪಾತ್ರೆ ಬೇರೆ. ಇದನ್ನ ಅರ್ಥ ಮಾಡ್ಕೋತಿಲ್ಲ. ಈ ರೀತಿಯ ಭಾವಗಳಿಗೆ ಮನುಷ್ಯನಿಗೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಮ್ಮ ವೈದಿಕ ಹೇಳ್ಕೊಟ್ಟಿರೋದು ಎರಡು ಮಾಡ್ಕೊಂಡ್ರೆ ಸಾಕು. ನಿಮ್ಮ ನೆಮ್ಮದಿ ನಿಮ್ಮ ಬಾಗಿಲಲ್ಲಿ, ನಿಮ್ಮ ಅಂತರಂಗದಲ್ಲಿ. ನಿಜವಾಗ್ಲೂ ಇದನ್ನ ನನ್ನ ಗುರುಗಳು ಹೇಳೋರು. ನಾನು ಆಗಾಗ ಅದಕ್ಕೆ ಅದನ್ನ ನಿಮ್ಮ ಹತ್ರ ಹೇಳ್ತಿರ್ತೇನೆ. ನಿಮ್ಗೆಲ್ಲ ಗೊತ್ತಿದೆ, ಆದ್ರೂ ನನ್ನ ಗುರುಗಳು ಏನ್ ಹೇಳಿದ್ರು ಅದನ್ನ ಹೇಳ್ತಿದ್ರೆ ಎರಡೇ. ಒಂದೇನ್ ಗೊತ್ತಾ, ಯಾರೋ ನಿಮಗೆ ನೋವು ಕೊಟ್ಟಿದ್ದಾರೆ, ಹರ್ಟ್ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡ್ತಿದ್ದಾರೆ, ಕ್ಷಮಿಸಿ ಬಿಡುವುದು, ಹೋಗೋ ಬದುಕೋ. ನೀವು ಇದೊಂದು ಮಾಡಿ ನೋಡಿ, ತುಂಬಾ ಪೀಸ್ಫುಲ್ ಆಗಿರ್ತೀರ. ಇಲ್ಲ ಅದನ್ನ ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಟ್ರಿಗರ್ ಪಾಯಿಂಟ್ಗೆ ಹೋಗುತ್ತೆ. ಇವತ್ತು ನಡೀತಿರೋ ಕೊಲೆಗಳು, ಹತ್ಯೆಗಳು, ಇದೆಲ್ಲ ಸಮಸ್ಯೆಗೆ ಮೂಲ ಕಾರಣ ಏನು ಗೊತ್ತಾ? ಕ್ಷಮೆ ಇಲ್ಲ. ನನ್ನ ಹಿಂಗ ಅಂದ್ಬಿಟ್ಟ, ನನ್ನ ಮಗಳನ್ನ ಓಡಿಸ್ಕೊಂಡು ಹೋಗ್ಬಿಟ್ಟ, ಮರ್ಯಾದಾ ಹತ್ಯೆ, ತಗೊಳ್ಳಿ ಬಿಡಿ. ನಮ್ಮ ಮಗಳೇ ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ, ಕ್ಷಮಿಸಿ ಬಿಟ್ಟು ಬಿಡಿ. ನಿಜವಾದ ಪ್ರೀತಿ ಕ್ಷಮೆಯಲ್ಲಿರುತ್ತೆ. ನಮ್ಮ ಮಗ ಪಡ್ಕೊಂಡು ಬಂದಿಲ್ಲ, ಹೋಗಪ್ಪ, ಯಾರೋ ನಮಗ್ ದ್ರೋಹ ಮಾಡಿದ್ರು, ಆಗುತ್ತಾ? ಕೋರ್ಟಲ್ಲಿ ಹೋಗಿ ಫೈಟ್ ಮಾಡೋಣ, ಕೋರ್ಟಲ್ಲಿ ಹೋಗಿ ಫೈಟ್ ಮಾಡೋಣ. ನ್ಯಾಯಾಲಯ ಇದೆಯಲ್ಲ, ನಾವ್ಯಾಕೆ ಹೊಡಿಬೇಕು, ಬಡಿಬೇಕು, ಇನ್ನೊಂದು ಹತ್ಯೆ ಮಾಡ್ಲಿಕ್ಕೆ ಹೋಗ್ಬೇಕು? ಇಲ್ಲ ತಲೆಗೆ ಹತ್ತಿಸ್ಕೊಂಡು ಡಿಪ್ರೆಷನ್. ಸರ್, ಸಾರ್ವಜನಿಕವಾಗಿ ನಮ್ಮನ್ನು ಅವಮಾನ ಮಾಡಿಬಿಟ್ರು ಸರ್, ನಮ್ಮನ್ನೆಲ್ಲರೂ ಮುಂದ್ಗಡೆ ಹೊಡೆದ್ಬಿಟ್ರು ಸರ್, ಆಡಬಾರ್ದು ಮಾತಾಡ್ಬಿಟ್ರು ಸರ್. ಹೋಗ್ಲಿ ಬಿಡಿ, ಅವ್ನು ಆಡ್ದವನ್ ಚೆನ್ನಾಗಿರ್ಲಿ. ಇದನ್ನ ಅಭ್ಯಾಸ ಮಾಡ್ಕೊಂಡು ನೋಡಿ, ಎಷ್ಟು ನೆಮ್ಮದಿಯಾಗಿರ್ತೀರಿ. ತುಂಬಾ ಆ ವ್ಯಕ್ತಿ ಬಗ್ಗೆ ಹೇಳೋದು ಬೇಡ, ಯೋಚನೆ ಮಾಡೋದು ಬೇಡ. ಬಿಟ್ಬಿಡಿ. ಕ್ಷಮೆಯ ದರಿದ್ರಿ. ನಮ್ಮ ಒಂದು ಭರತಖಂಡದಲ್ಲಿ ನಮಗೆ ಹೇಳಿಕೊಟ್ಟಿರುವ ಮೊಟ್ಟ ಮೊದಲ ನಿಯಮ ಕ್ಷಮಿಸಿಬಿಡಿ. ನಾವು ಹಾಗಂತ ಹೇಳ್ಬಿಟ್ಟು ಅಸಹಾಯಕರಲ್ಲ, ನಾವು ನಿರುಪ್ರತಿಭೆಗಳಲ್ಲ, ನಮಗೆ ಯುದ್ಧ ಮಾಡಕ್ ಬರೋಲ್ಲ ಅನ್ಕೋಬೇಡಿ. ನೀವು ನೋಡಿ, ಇಡೀ ವಿಶ್ವವನ್ನ ನೋಡಿ, ನೀವು ಈ ಪಾಕಿಸ್ತಾನ್ ನೋಡಿ, ಪಾಪಿ ಪಾಕಿಸ್ತಾನ್, ಬೇಜಾರೇ ಮಾಡ್ಕೋಬೇಡಿ, ಪಾಪಿಗಳೇ ಅವರು. ನಾಡಿ ನರ, ಒಂದೊಂದು ಅಣುವಿನಲ್ಲೂ ಅವರಲ್ಲಿ ಉಗ್ರವಾದತ್ವ ತುಂಬಿರ್ತಕ್ಕಂಥ, ಮನಸತ್ವ ತುಂಬಿರ್ತಕ್ಕಂಥ ವ್ಯಕ್ತಿಗಳ ಜೀನ್ಸ್ ಅದು. ಯಾರೋ ಒಬ್ರು ಇಬ್ರು ಪುಣ್ಯಾತ್ಮರು ಇರಬಹುದೇನೋ, ನಾವಂತೂ ನೋಡಿಲ್ಲಪ್ಪ. ಸದಾ ಏನಾದ್ರೂ ಕುತಂತ್ರವೇ, ಸದಾ ಕುತಂತ್ರ. ನಾವು ನೆನೆಸಿದ್ರೆ ಇವಾಗ ಟ್ರಂಪ್ ಮಾಡಿದ್ನಲ್ಲ, ವೆನಿಜುವಾ ಮೇಲೆ ದಂಡಯಾತ್ರೆ ಹೋದ, ಈಗ ಗ್ರೀನ್ಲ್ಯಾಂಡ್ ಮೇಲೆ ಅಂತಾನೆ, ಇರಾನ್ ಮೇಲೆ ಅಂತಾನೆ, ನ್ಯಾಟೋ ಅನ್ನೋದು ನಾನು ಕೇಳೋದೇ ಇಲ್ಲ ಅಂತಾನೆ, ಸೌತ್ ಕೊರಿಯಾಗೂ ಮೊನ್ನೆ ಟ್ಯಾಕ್ಸ್ ಹಾಕಿಟ್ಟಿದ್ದಾನೆ. ನಾನ್ ಯಾರ ಮೇಲೆ ಬೇಕಾದ್ರೂ ಹೋಗ್ತೀನಿ ಅಂತಾನೆ ಅವನು. ನಾವು ಈಗ ಅದೇ ಲೆಕ್ಕ ನೋಡಿ, ಇರಾನ್ ನೋಡಿ, ಇರಾಕ್ ನೋಡಿ, ಅಫ್ಘಾನಿಸ್ತಾನ್ ನೋಡಿ, ಇಸ್ರೇಲ್ ನೋಡಿ, ಪ್ಯಾಲೆಸ್ಟೈನ್ ನೋಡಿ, ರಷ್ಯಾ ನೋಡಿ, ಯುಕ್ರೇನ್ ನೋಡಿ, ಜರ್ಮನಿ ನೋಡಿ, ವೆಸ್ಟ್ ಜರ್ಮನಿ, ಈಸ್ಟ್ ಜರ್ಮನಿ ಅಂತ ಎರಡಿತ್ತು, ಆಮೇಲೆ ಈಗ ಫುಲ್ ಒಂದ್ ಜರ್ಮನಿ ಆಗಿದ್ದಾರೆ. ಲೆನಿನ್ನು, ಸ್ಟಾಲಿನ್ನು, ಈ ತರದವ್ರು ಇದ್ದವ್ರು ಅವರು. ಈ ಆಸ್ಟ್ರೇಲಿಯಾ ನೋಡಿ, ಎಲ್ರು ನೀವು ಯಾವುದೇ ದೇಶ ತಗೊಂಡು ನೋಡಿ, ದಂಡಯಾತ್ರೆ ಮಾಡಿರೋರೆ. ತಮಗಾಗಲಿಲ್ಲ ತಗೋ ತುಳಿದು ಬಿಡೋದೆ. ನಮ್ಮ ಭಾರತ ಯಾವತ್ತಾದರೂ ಯೋಚನೆ ಮಾಡಿ ನೋಡಿ, ರಾಜೀವ್ ಗಾಂಧಿ ಅವರ ಹತ್ಯೆ ಆಗುತ್ತೆ, ಶ್ರೀಲಂಕಾ ಮೇಲೆ ಎಷ್ಟು ದೊಡ್ಡ ದಂಡಯಾತ್ರೆಗೆ ಹೋಗ್ಬೇಕಿತ್ತು ಯೋಚನೆ ಮಾಡಿ. ಪಹಲ್ಗಾಮ್ ಅಟ್ಯಾಕ್ 26/11. ಪಾಕಿಸ್ತಾನಕ್ಕೆ ನಿಜವಾಗ್ಲೂ ಇರ್ಲಿಕ್ಕೆ ಅರ್ಹತೆ ಇದೆಯಾ ಭೂಪಟದಲ್ಲಿ? ಯೋಚನೆ ಮಾಡಿ ನೋಡಿ. ನಾವು ಹಂಗಲ್ಲ, ನಾವು ಬದುಕಬೇಕು, ನೀವು ಬದುಕಬೇಕು, ಬದುಕೋ ಹೋಗ್ರು ಅಂತ ಕ್ಷಮೆ ಕೊಟ್ಟಿರೋರು ನಾವು. ಜೀವನದಲ್ಲಿ ಈ ಭರತಖಂಡದಲ್ಲಿ ಹುಟ್ಟಿ ನಿಮ್ ಸುತ್ತಮುತ್ತಲು ಈ ತರದ ಅಣ್ಣನೋ, ತಮ್ಮನೋ, ಅಕ್ಕನೋ, ತಂಗಿನೋ, ತುಂಬಾ ಆತ್ಮೀಯರೇ ನೋವು ಕೊಡೋದು ಬಿಡಿ, ಕ್ಷಮಿಸಿ ಬಿಡಿ. ನಿಜ ಹೇಳ್ತಾನೆ, ತುಂಬಾ ನೆಮ್ಮದಿಯಾಗಿರ್ತೀರಿ. ಅಲ್ಲೇ ಇಟ್ಕೊಂಡು, ಅದನ್ನೇ ಹಾಕೊಂಡು, ಅದನ್ನೇ ರಚ್ಚ
ಮೊನ್ನೆ ಕೂಡ ಯಾವುದೋ ಒಂದು ಕಿರುಚಿತ್ರ ನಟಿ, ಒಂದೇ ಮನೆ ಒಂದೇ ಕುಟುಂಬ ಬೀದಿಗೆ ಬಂದ್ಬಿಟ್ಟಿದೆ. ಮನುಷ್ಯ ಕ್ರೋಧೋನ್ಮತ್ತನಾದ್ರೆ ಏನು ಮಾತಾಡ್ತಾನೆ, ಅದಿನ್ನಷ್ಟು ಎತ್ತರದ ಪರಾಕಾಷ್ಠತೆಗೆ ಉದ್ವಿಗ್ನ ಸ್ಥಿತಿ ಹೋಗುತ್ತೆ. ಇಲ್ಲ, ಆಗ್ತಿಲ್ಲ ನನ್ನ ಗಂಡ ಬಿಟ್ಟು ಬಿಡಿ, ಆಗ್ತಿಲ್ಲ ನನ್ನ ಹೆಂಡತಿ ಬಿಟ್ಟು ಬಿಡಿ, ಕ್ಷಮೆ. ಅದನ್ನ ಕೊಲೆ ಮಾಡೋ ಮಟ್ಟಕ್ಕೆ, ಹರ್ಟ್ ಮಾಡೋ ಮಟ್ಟಕ್ಕೆ, ನಿಂದಿಸೋ ಮಟ್ಟಕ್ಕೆ ಏನ್ ಮಾಡ್ತಿದ್ದೇವೆ ಮಕ್ಕಳೇ? ನಮ್ಮ ಭಾರತೀಯ ವೈದಿಕ ಹೇಳ್ಕೊಟ್ಟಿರೋ ಈ ಒಂದು ಮೂಲ ಮಂತ್ರ ನೆಮ್ಮದಿಯಾಗಿರ್ತಾವ. ಅವನಿರ್ತಾನೋ ಎಲ್ಲೋ ಬೇಡ ನಮ್ಗೆ, ಏನೋ ಇವನೇನು ಮಾಡ್ತಿಲ್ಲ ನಮಗೆ, ಇಷ್ಟು ನಾವು ಮಾಡಿದ್ರು ಬಿಟ್ಬಿಡಿ, ನಿಮ್ಮ ಪಾಡಿಗೆ ನೀವಿದ್ದು ಬಿಡಿ, ಕ್ಷಮಿಸಿದ್ದೇನೆ ಹೋಗ್ಲಿ ಬಿಡೋ ಬದುಕೋ, ನಾನು ಹಾಕಿದ ಭಿಕ್ಷೆ ಅಂತಲೇ ಅಂದ್ಕೊಳ್ಳಿ, ದೇವ್ರ ಮುಂದ್ಗಡೆ ಪ್ರಾರ್ಥನೆ ಮಾಡಿ, ಅಯ್ಯೋ ನಾನು ಅವನನ್ನ ಬಿಟ್ಬಿಟ್ಟಿದ್ದೇನೆ. ಕೆಲವು ನ್ಯಾಯದ ಪರಿಧಿ ಇರುತ್ತೆ. ನಿಮ್ಮ ಬಗ್ಗೆ ನೋವು ಮಾಡಿದವರಿಗೆ ಕ್ಷಮಿಸಿಬಿಡಿ, ಗೊತ್ತಿದೆ ಅಲ್ಲೊಂದು ಕಳ್ತನ ಆಗಿದೆ, ಇನ್ನೊಂದು ಅಟ್ಯಾಕ್ ಆಗಿದೆ, ನ್ಯಾಯಾಲಯ ಪರಿಧಿ ಇದೆ, ಪೊಲೀಸ್ ಸ್ಟೇಷನ್ ಇದೆ, ಲೀಗಲ್ ಸಿಸ್ಟಮ್ ಇದೆ, ಅಲ್ಲೊಂದು ಹಾಕಿ ಬಿಡಿ. ಒಳ್ಳೆ ವಕೀಲರು, ಒಳ್ಳೆ ಪೊಲೀಸ್ ಅವರು ಇದ್ದಾರೆ, ನಮ್ಮ ಭರತಖಂಡದಲ್ಲಿ ಇದಾರಪ್ಪ. ನಮ್ಮ ಕರ್ನಾಟಕದಲ್ಲಂತೂ ಕನ್ನಡದವ್ರು 99% ಇದಾರಪ್ಪ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬೇರೆಯವ್ರ ಬಗ್ಗೆ ನಾನು ಮಾತಾಡೋಲ್ಲ, ಬೇಡ, ಕ್ಷಮಿಸಿಬಿಡಿ. ಇನ್ನು ಎರಡನೇದೇನು ಗೊತ್ತಾ? ಅದ್ಭುತವಾಗಿ ನಮ್ಮ ವೈದಿಕ ಸಿಸ್ಟಮ್ ಹೇಳುತ್ತೆ, ನೀವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಗೊತ್ತಾ? ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿ. ನಾನು ಆಗಾಗ ಹೇಳ್ತಿರ್ತೇನೆ, ನೀವು ಪುಟಾಣಿ ಮಕ್ಕಳು, ನಾನು ನರರೂಪ ರಾಕ್ಷಸ ಅಂತ ಮಾಡಿರ್ತೇನೆ. ಖಂಡಿತ ನೀವು ಅಡಿಕೆ ಕದ್ರೆ ನಾನು ಆನೆನೇ ಕದ್ದಿರ್ಬೋದು, ಖಂಡಿತ ಕದ್ದಿರ್ತೇನೆ. ನಿಮ್ಮ ಪಾದಗಳಿಗೆ ಅದಕ್ಕೆ ಆಗಾಗ ಹೇಳ್ತಿರ್ತೇನೆ, ಕ್ಷಮಿಸ್ಬಿಡಿ, ನನ್ನಿಂದ ತಿಳಿದೋ ತಿಳಿಯದೆಯೋ ಎಲ್ಲೋ ಒಂದು ತಪ್ಪಾದ ಮಾತು, ತಪ್ಪಾದ ವಾಕ್ಯ, ತಪ್ಪಾದ ಒಂದು ಪ್ರವಚನ, ತಪ್ಪಾದ ಚಿಂತನೆ ಬಂದ್ಬಿಡುತ್ತೆ. ಈ ವಿದ್ಯೆಯ ಪರಾಕಾಷ್ಠತೆಯಲ್ಲಿ ಹತ್ತುತ್ತಾ ಕೆಲವೊಂದು ವಿಭಿನ್ನವಾದಂತ ಒಂದು ವಿಚಿತ್ರವಾದಂತ ಭಾವಗಳು, ನಾನು ಯಾರು ಗೊತ್ತೇನೋ ಅನ್ನತಕ್ಕಂಥದ್ದು ಬಂದ್ಬಿಡುತ್ತೆ. ಕ್ಷಮೆ ಇರ್ಲಿ ಅಂತ ನಿಮ್ಮ ಹತ್ರ ಕೇಳ್ಕೊತಿರ್ತಾನೆ. ಯಾಕೆ ಗೊತ್ತಾ? ತುಂಬಾ ನೆಮ್ಮದಿಯಾಗಿ ಹೋಗಿ ಮಲಗ್ತಾನೆ. ನಾನು ನಿಮ್ಮ ಮುಂದ್ಗಡೆ ನನ್ನ ತಪ್ಪುಗಳನ್ನ ಹೇಳ್ಕೊಂಡೆ, ಕ್ಷಮಿಸ್ಬಿಡಿ. ಹೌದು, ತುಂಬಾ ಆತ್ಮೀಯರ ಹತ್ರ, ಎಲ್ಲೋ ನಿಮ್ ಪತ್ನಿ, ಸಾರಿ ಪುಟ್ಟ ಹಿಂಗ ಆಗ್ಬಾರ್ದಿತ್ತು ಬಿಡಿ. ಆಕೆ ಒಪ್ತಳೋ ಇಲ್ವೋ, ಆತ ಒಪ್ಕೊಂಡಿದನೋ ಇಲ್ವೋ, ಮನಸ್ಸಿಗೆ ತಗೊಂಡಿದನೋ ಇಲ್ವೋ, ಅದನ್ನ ಬೇರೆ ರೀತಿ ತಗೊಂಡಿದನೋ ಇಲ್ವೋ, ಕೆಲವೊಂದು ಸಮಯ ನಿಮ್ಮ ತಪ್ಪುಗಳನ್ನ, ಹೌದು ಸರ್ ನಾನು ಹೋಮ್ವರ್ಕ್ ಮಾಡ್ಲಿಲ್ಲ ಸರ್, ಸ್ಟೂಡೆಂಟ್ ಆಗಿ ಒಪ್ಕೋಬಿಡಿ ಟೀಚರ್ ಹತ್ರ. ಅದಕ್ಕೆ ಇನ್ನೊಂದು ಏನೇನೋ ಸುಳ್ಳು ಹೇಳ್ತಾ ಕೂತ್ಕೋಬೇಡಿ. ಯಜಮಾನ್ರ ಹತ್ರ, ಕೆಲ್ಸಕ್ಕೆ ಲೇಟಾಗಿ ಬಂದಿದ್ದೀರಿ, ಹೇಳ್ಬಿಡಿ, ಸಾರಿ ಸರ್ ಮನೇಲಿ ಮಗು ಇತ್ತು, ಯಜಮಾನ್ರ ಜೊತೆ ಎಲ್ಲೋ ಒಂದು ವೀಕೆಂಡ್ ಹೋಗಿದ್ವಿ, ಲೇಟಾಗಿ ಬಂದ್ವಿ, ಲೇಟಾಗಿ ಎದ್ವಿ, ಸಾರಿ ಸರ್ ಇನ್ನೊಂದ್ಸಲಿ ಆಗೋಲ್ಲ ಸರ್. ನಿಮ್ ತಪ್ಪನ್ನು ಒಪ್ಕೋಬಿಡಿ. ಎಲ್ಲೋ ಒಂದು ಸುಳ್ಳು ಬಿಲ್ ಹಾಕ್ಬಿಟ್ಟು, ಒಂದು ಲಂಚ್ ಬಿಲ್ ಹಾಕ್ಬಿಟ್ಟು ಒಂದು 100 ರೂಪಾಯಿ ತಿಂದು ಬಿಟ್ರಿ, ಗೊತ್ತಾಗ್ಬಿಡ್ತು ಅವ್ರಿಗೆ, ಸರ್ ಸಾರಿ ಸರ್. ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಬಿಡಿ ನಿಮ್ಮವ್ರ ಬಳಿ, ಪರವಾಗಿಲ್ಲ, ಅವ್ರ ಕಾಲು ಹಿಡ್ಕೊಂಡ್ಬಿಡಿ, ತೊಂದರೆ ಇಲ್ಲ. ಕ್ಷಮಿಸ್ತಾನೋ ಬಿಡ್ತಾನೋ ಅದು ಅವನಿಗೆ ಬಿಟ್ಟಿದ್ದು. ಬಟ್ ನಿಮ್ಮ ಆತ್ಮಕ್ಕಿದೆಯಲ್ಲ, ಅದು ಸಿಗೋ ಒಂದು ಆನಂದ ಇದೆಯಲ್ಲ, ಅದು ಬೇರೆ. ಭಗವಂತನ ಹತ್ರ ಆದ್ರೂ ಹೇಳ್ಬಿಡಿ, ನಿಮ್ ತಪ್ಪನ್ನು ಒಪ್ಕೊಳ್ಳಿ. ಭಗವಂತ, ಏನು ಕೇಳು ಬುದ್ಧಿ ಇದು, ಏನು ಕೇಳು ಬುದ್ಧಿ ನನಗೆ. ಕಾಳಹಸ್ತಿ ಶತಕ ಬರೆದಿದ್ದಂತ ಅದ್ಭುತವಾಗಿರ್ತಕ್ಕಂಥ ಸುಬ್ರಹ್ಮಣ್ಯರ ಆಶೀರ್ವಾದ ಪಡೆದಂತ ಆ ಒಂದು ಪಂಡಿತೋತ್ತಮ ಹೇಳ್ಕೊತಾನೆ ಭಗವಂತನ ಹತ್ರ ಕಣ್ಣೀರ್ ಹಾಕೊಂಡು, ಸ್ವಾಮಿ ಸೂರ್ಯೋದಯ ಹಾಕಿದ್ರೆ ಆಗುತ್ತಿದ್ದಾಗೆ ನಾನು ಹುಚ್ಚು ಬಿಡುತ್ತೆ. ಆ ಧ್ಯಾನ, ಆ ಪೂಜೆ, ನಿನ್ನ ಮೇಲೆ ಆ ಶ್ಲೋಕಗಳು, ಪುರಾಣಗಳು, ಇನ್ನೊಂದು ಹಾಗೆಯೇ ತಲ್ಲಿನ ಆಗ್ಬಿಟ್ಟಿರ್ತಾನೆ. ಸಂಜೆ ಸೂರ್ಯಾಸ್ತಮಾನ ಆಗ್ತಿದ್ದಾಗೆ ನೋಡು, ನನ್ನ ಕಣ್ಣೆಲ್ಲ ನಶೆ ಹತ್ರ ಎಳೆಯುತ್ತೆ. ಎಂತ ನಶೆ ಗೊತ್ತಾ ಸ್ವಾಮಿ, ಕುಡಿಬೇಕು. ಆಮೇಲೆ ಅದು ಬಿಡು ಮಹಾಸ್ವಾಮಿ, ನೋಡಿದ್ ನನಗೆ ಸ್ತ್ರೀ ಸಾಂಗತ್ಯ ಬೇಕು, ಆ ಕಾಮ ಸಾಂಗತ್ಯ ಬೇಕು, ಇದೇನು ಭಗವಂತ ನನ್ನನ್ನ ಸಾಯಿಸ್ಬಿಡು, ಈ ತಲೆನೇ ತೆಗೆದ್ಬಿಡು, ಈ ಬುದ್ಧಿನೇ ತೆಗೆದ್ಬಿಡು, ನಾನು ಅದನ್ನ ನೋಡಿದಾಗೆ ಕುರುಡನನ್ನಾಗು ಮಾಡು, ನನ್ನ ದೇಹವನ್ನ ಅವಲಕ್ಷಣ ಮಾಡಿಟ್ಟು ಬಿಡು.
ಏನಕ್ಕೂ ಪ್ರಯೋಜನ ಇಲ್ದಿದ್ದಂಗೆ ಮಾಡಿಬಿಡು. ನನಗೆ ಯಾಕೆ ಹಿಂಗಾಗುತ್ತೆ, ಸಂಜೆ ಆಗ್ತಿದ್ದಾಗೆ ಆ ನಶೆ ಬೇಕು, ಆ ಭೋಗ ಬೇಕು, ಅಪ್ಕೋಬೇಕು, ಆ ನಶೆಯ ಮತ್ತು ಓಡೋಗ್ತೀನಿ ನಾನು ಹುಡುಕೊಂಡು. ಇದೇನು ಹುಚ್ಚು ಭಗವಂತ ಅಂತ ತಲೆ ಚಚ್ಕೋತಾನೆ, ಕಣ್ಣೀರಾಗ್ತಾನೆ, ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಮಾಡಿಬಿಡ್ತಾನೆ. ಭಗವಂತನೇ ಬಂದು ಕೈ ಹಿಡಿದು ನಿಲ್ಲಿಸ್ತಾನೆ. ಅಂದ್ರೆ ಯಾರಿಗೂ ಹೇಳ್ಕೊಳ್ಳಲಾರದಂಥದ್ದು ಕೆಲವೊಂದು ತಪ್ಪುಗಳಿರ್ತವೆ. ಆ ತಪ್ಪುಗಳನ್ನ ಭಗವಂತನ ಹತ್ರ ಶಿರಸಾವಹಿಸಿ, ನಿಮ್ಗೆ ಗೊತ್ತಿದೆ, ಹೇಳೋಕ್ಕಾಗಲ್ಲ ಕೆಲವೊಂದು. ಹಾಗೋಯ್ತು, ಸರಿ, ಯಾರದೋ ಬದುಕು, ಯಾರದೋ ಅನ್ನ, ಯಾರದೋ ಊಟ, ಯಾರದೋ ಜೀವನ, ಯಾರದೋ ನೆರಳು ತಗೋಬಿಟ್ರಿ. ಈ ಪೆನ್ ತಗೋಬಿಟ್ಟೆ, ನಿಮ್ದಿತ್ತು. ಅಯ್ಯ, ಇದೇನಿದು, ಎಂಥ ಕೆಲಸ ಮಾಡಿಬಿಟ್ಟೆ ಪಾಪ, ಇದು ತಪ್ಪಲ್ವಾ, ನಾನು ಮಾಡ್ತಿರೋದು ತಪ್ಪಲ್ವಾ, ಅಯ್ಯೋಯ್ಯೋ ನನಗೆ ಯಾಕಿಂತ ಬುದ್ಧಿ ಬಂತು ಭಗವಂತ, ಇದೇನಿದು, ತಟೆ ತುಂಬ ಪ್ರಸಾದ ಕೊಟ್ಟಿದೀಯ ನೀನು, ನಾನು ನೋಡ್ದಂಗ ಗಂಜಿಗೆ ಕಣ್ಣು ಹಾಕ್ಬಿಟ್ಟೆ, ಅಯ್ಯೋಯ್ಯೋ ಇದೇನಿದು ಕರ್ಮಾಟ ಬುದ್ಧಿ. ಆಗ್ಬಿಡುತ್ತೆ ಮಕ್ಕಳೇ, ಎಲ್ಲರಿಗೂ ಆಗುತ್ತೆ. ನೀವು ನೆಮ್ಮದಿಯಾಗಿರ್ಬೇಕಂದ್ರೆ ಇವೆರಡು ಮಾಡಿ ನೋಡಿ. ಒಂದು, ಕ್ಷಮಿಸಿಬಿಡಿ. ಯಾರೋ ನಿಮಗೆ ನೋವು ಕೊಡ್ತಿದ್ದಾರೆ, ನಿಮ್ಮ ಕೊಲೀಗೋ, ನಿಮ್ಮ ಬ್ರದರೋ, ಫಾದರೋ, ವೈಫೋ, ಮದರೋ, ಹೋಗ್ಲಿ ಬಿಡಿ, ಬಿಡಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೂತ್ಕೊಂಡ್ರಿ, ಒಂದು ಡಿಪ್ರೆಷನ್ ಜಾರ್ತೀರಿ, ಕಾಯಿಲೆಗಳಿಗೆ ಒಳಗಾಗ್ತೀರಿ, ಇಲ್ಲ ವಿಪರೀತ ಪ್ರಚೋದನೆಗೆ ಒಳಗಾಗಿ ಹತ್ಯೆಯ ಪ್ರಯತ್ನಕ್ಕೆ ಹೋಗ್ಬಿಡ್ತೀರಿ. ಇವತ್ತು ಎಲ್ಲೆಲ್ಲಿ ನೋಡಿದರೂ ಕೂಡ ಹತ್ಯೆ ಆತ್ಮಹತ್ಯೆ, ಹತ್ಯೆ ಆತ್ಮಹತ್ಯೆ. ನೀವು ಇವೆರಡನ್ನು ಫಾಲೋ ಮಾಡಿ. ಸಹಿಸ್ಲಿಕ್ಕೆ ಆಗ್ತಿಲ್ಲ, ಅದನ್ನ ನೀವು ತುಂಬಾ ಪರ್ಸನಲ್ ಆಗಿ ಅಟ್ಯಾಕ್ ತಗೋಬಿಟ್ಟಿದ್ದೀರಿ, ವಿಪರೀತ ಪರ್ಸನಲ್ ಅಟ್ಯಾಕ್. ಐ ಕೆನಾಟ್, ನೋ, ನಾನು ಅನ್ನೋದಿಲ್ಲ, ಎಂಥದಿಲ್ಲ. ನೀವಾದ್ರೆ ಸುನೀತಾ ವಿಲಿಯಮ್ಸ್ದು ಒಂದು ಇಂಟರ್ವ್ಯೂ ಬಂದಿದೆ ನೋಡಿ. ನಮ್ಮ ಭೂಮಿ ಹೇಗ್ ಕಾಣಿಸುತ್ತೆ, ನಮ್ಮ ಭರತಖಂಡ ಹೇಗ್ ಕಾಣಿಸುತ್ತೆ ಮೇಲಿಂದ ಅನ್ನತಕ್ಕಂಥದ್ದು. ಯಾಕಂದ್ರೆ ಆಕೆ ಸೈಂಟಿಸ್ಟ್ ಅಲ್ವಾ. ನೀವು ಬಂದು ಸೈನ್ಸ್ನ ತಾನೇ ನಂಬೋದು. ನೀವು ಬಂದು ನಮ್ಮ ವೈದಿಕ ನಂಬಲ್ಲ, ನಮ್ಮ ಪುರಾಣ ನಂಬಲ್ಲ, ನಮ್ಮ ದೇವರನ್ನು ನಂಬಲ್ಲ, ನಮ್ಮ ಋಷಿ ಪರಂಪರೆ ನಂಬಲ್ಲ, ನಮ್ಮ ಭಗವದ್ಗೀತೆ ನಂಬಲ್ಲ, ನಮ್ಮ ಯಾವುದು ನಂಬಲ್ಲ, ನಮ್ಮ ತನ ನಂಬಲ್ಲ. ನಾವು ವಿ ಬಿಲೀವ್ ಇನ್ ಸೈನ್ಸ್ ಗುರುಜಿ, ವಿ ಡೋಂಟ್ ಬಿಲೀವ್ ಎವ್ರಿಥಿಂಗ್ ಇಸ್ ಸೈನ್ಸ್. ಓಕೆ, ಸುನೀತಾ ವಿಲಿಯಮ್ಸೇ ಹೇಳ್ತಾರೆ, ಏನಿದು? ಸುನೀತಾ ವಿಲಿಯಮ್ಸ್ ನಿಮ್ಗೆ ಗೊತ್ತಿದೆ, ನಮ್ಮ ಭಾರತದವರೇ, ಅಮೆರಿಕದಲ್ಲಿದ್ದವರು, ಅಂತರಿಕ್ಷ ಯಾನಿ. ನಾವೆಲ್ಲ ಬಸ್ ಡ್ರೈವರು, ಟ್ರೈನ್ ಡ್ರೈವರು, ಪ್ಲೇನ್ ಡ್ರೈವರು ಅಂದ್ರೆ ಅವ್ರು ರಾಕೆಟ್ ಡ್ರೈವರು. ಅಲ್ಲಿಗೆ ಹೋಗಿ ಅಂತರಿಕ್ಷದಲ್ಲೇ ಇದ್ದು ಅಲ್ಲೊಂದು ರಿಸರ್ಚ್ ಎಲ್ಲ ಮಾಡಿ ಬಂದಿರ್ತಕ್ಕಂಥ ತಾಯಿ ಜೀವ. ಅವ್ರು ಹೇಳ್ತಾರೆ, ನಾನ್ ದೊರೆ, ನಾನ್ ಲೀಡರು, ಐ ಆಮ್ ಕಿಂಗ್. ಮೈಲಿಂದ ನೋಡಿದ್ರೆ ಡಸ್ಟ್ ಕೂಡ ಅಲ್ಲ, ಡಸ್ಟ್ ಕೂಡ ಅಲ್ಲ, ಒಂದು ಧೂಳಿನ ಕಣಕ್ ಸಮ ಅಲ್ಲ ಅಂತ. ಇದೇ ಸತ್ಯ. ಸೈನ್ಸ್ ಹ್ಯಾಸ್ ಸ್ಪೋಕನ್. ಇದನ್ನ ಯುಗಾಂತರಗಳ ಹಿಂದೆಯೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂತಾರೆ ಅಮ್ಮ ನನ್ನ ಜಗನ್ಮಾತೆಯನ್ನು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ. ಇದೊಂದು ಸಣ್ಣ ಬ್ರಹ್ಮಾಂಡ, ಸಣ್ಣ ಮನೆ ಇದು. ಇದರಲ್ಲಿರೋದು ಬರೀ ನಾವು ಒಂದು 9 ಜನ. ಆ 9 ಜನರಲ್ಲಿ ಒಬ್ಬ ಭೂಮಿ. ಆ ಭೂಮಿಯಲ್ಲಿ ಹೇಳಿದ್ದೇನೆ ಎಷ್ಟೋ ಬಾರಿ, ನಿಮಗೆ ಗೊತ್ತಿರೋದನ್ನೇ ನಾನು ತಿಳ್ಕೊಂಡು ಹೇಳ್ತಿರೋದು ಅಷ್ಟೇ. ಅದರಲ್ಲಿ ನಾನು ಯಾರು ಗೊತ್ತೇನೋ, ನಾನು ಏನ್ ಗೊತ್ತೇನೋ, ನಾನು ಅದಾನಿ ಕಣೋ, ನಾನು ಅಂಬಾನಿ ಕಣೋ, ನಾನು ಮೋದಿ ಕಣೋ, ಯೂಜೋ ನಾನು ಟ್ರಂಪ್ ಕಣೋ, ನಾನು ದೊರೆ ಕಣೋ, ನನ್ನ ಹತ್ರ ಇರೋ ಕಾರುಗಳೇನೋ, ನನ್ನ ಹತ್ರ 10,000 ಎಕರೆ ಇದೆ ಗೊತ್ತೇನೋ, ಯಾವುದು ಏನಿಲ್ಲ. ನಾಟ್ ಇವನ್ ಅ ಡಸ್ಟ್. ಆ ಸೈನ್ಸೇ ಹೇಳಿಬಿಟ್ಟಿದೆ, ವಿ ಆರ್ ನಾಟ್ ಇವನ್ ಅ ಡಸ್ಟ್. ನಮ್ಮ ಸೂರ್ಯನೇ ಒಂದು ಧೂಳಿನ ಕಣ. ಈ ಒಂದು ಬ್ರಹ್ಮಾಂಡದಲ್ಲಿ ನಮ್ಮ ಸೂರ್ಯ ಒಂದು ಧೂಳಿನ ಕಣ ಆದರೆ ಲೆಕ್ಕ ಹಾಕೊಳ್ಳಿ, ಅವನನ್ನು ಸುತ್ತುವರೆದಿರೋ ಈ ನವಗ್ರಹಗಳು, ಅದರಲ್ಲಿ ಭೂಮಿಯಲ್ಲಿ ಏಷ್ಯಾನಲ್ಲಿ ಇಂಡಿಯಾನಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಾನೆಲ್ಲಿ, ನೀವೆಲ್ಲಿ. ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳೇ. ಈ ಆತ್ಮಹತ್ಯ ಇಂಥ ಒಂದು ಆಲೋಚನೆಗಳಿಂದ ಹೊರಗಡೆ ಬರ್ತೀರಿ, ನೆಮ್ಮದಿಯಾಗಿರ್ತೀರಿ. ನನ್ನ ಮಾತು ಕೇಳಿ. ನಿಮ್ಗೆ ನೆಮ್ಮದಿ ಬೇಕಾ? ಇವೆರಡು.
ಎದುರುಗಡೆ ಯಾರೋ ಟ್ರಾಫಿಕ್ಕು, ಆಯಿತು ಸರ್. ನಿಮ್ಮದಲ್ಲದ ತಪ್ಪಿಗೆ ಫೈನು, ಆಯಿತು ಸರ್, ಆಯಿತು ಸರ್, ಕ್ಷಮಿಸಿ ಸರ್. ಆಗ್ಬಿಟ್ಟಿದೆ. ಸ್ಕೂಲಿಗೆ ಕರೆದು ಏನೋ ಮಾಡ್ತಿದ್ದಾರೆ. ಎಲೆಕ್ಟ್ರಿಸಿಟಿ ಅವ್ರು ಬಂದು ಬಿಲ್ ಕಟ್ಟಿದ್ರು, ಅವರ ಸಿಸ್ಟಮ್ನಲ್ಲಿ ಅಪ್ಡೇಟ್ ಆಗಿಲ್ಲ, ಕರೆಂಟ್ ಕಿತ್ಬಿಟ್ಟಿದ್ದಾರೆ, ಆಯಿತು ಸರ್. ಈ ಥರ ಪ್ರತಿಯೊಂದಕ್ಕೂ ಅಭ್ಯಾಸ ಮಾಡ್ಕೊಳ್ಳಿ ಒಂದು ಕ್ಷಮೆ. ನೆಮ್ಮದಿಯಾಗಿರ್ತೀರಿ. ಎರಡನೇದು ಮಾಡಿ, ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿ. ಮಿಸ್ಸಸ್ ಹೇಳ್ತಾರೆ, ಏನ್ರಿ ನನಗೆ ಗೊತ್ತಾಯ್ತು ಇಂಥ ಕೆಲಸ ಮಾಡಿದ್ದೀರಂತೆ. ಹೌದು ಪುಟ್ಟ, ಮನೆ ಕೊಡದೆ ದುಡ್ಡು ತೊಗೊಂಡೋಗ್ಬಿಟ್ಟು ಸ್ವಲ್ಪ ನಿನ್ನ ಒಡವೆ ಎಲ್ಲ ತೊಗೊಂಡೋಗ್ಬಿಟ್ಟು ಟ್ರೇಡಿಂಗಲ್ಲಿ ಹಾಕಿದ್ದು ನನ್ನ ತಪ್ಪೇಪ್ಪ. ಅದನ್ನೇ ವಾದಿಸ್ತಾ ಕೂತ್ಕೋಬೇಡಿ, ಅದನ್ನೇ ವಾದಿಸ್ತಾ ಅಲ್ಲಿಟ್ಬಿಡಿ. ಹೌದು ಪುಟ್ಟ, ಸಾರಿ. ಅವ್ರು ತಿಳ್ಕೊಳ್ಳಿ. ಅವರಿಗೂ ಕ್ಷಮೆ ಅನ್ನೋದು ಬಂದ್ಬಿಡುತ್ತೋ ಅವ್ರ ತಲೆಗೆ ಹತ್ತಿಸ್ಕೊಳ್ಳಲ್ಲ. ನೀವು ನಿಮ್ಮ ತಪ್ಪನ್ನು ಅರ್ಥ ಮಾಡ್ಕೊಂಡ್ಬಿಟ್ರಿ, ಅರಿವು ಮೂಡಿಸ್ಕೊಬಿಟ್ರಿ, ಛೇ ಇದು ಮಾಡ್ಕೋಬಾರ್ದಿತ್ತು. ರಾತ್ರಿ ಪೂರ್ತಿ ಕುಡಿದು ಬೆಳಗ್ಗೆ ಮಗ ಊದಿಸ್ಕೊಂಡು ಆಫೀಸ್ಗೆ ಹೋದಂದ್ರೆ ಕ್ಯಾಕೋ ಹೋಗಿದ್ದಾರೆ. ಏನ್ರಿ ಇದು, ಹಿಂಗ್ ಬಂದಿದ್ದೀರಾ, ಇದೇನ್ರಿ ಇದು? ಇಲ್ಲ ಸರ್, ಹಿಂಗೆ ಪಾರ್ಟಿ ಇತ್ತು, ಹಿಂಗೆ ಮಾಡಬಾರ್ದಿತ್ತು, ಕ್ಷಮಿಸಿ ಸರ್, ಸಾರಿ ಸರ್. ನಿಮ್ಮ ತಪ್ಪನ್ನು ಹೇಳ್ಕೊಂಬಿಡಿ. ನಿಮ್ಮ ಯಜಮಾನ, ನಿಮ್ಮ ದೊರೆ, ದೇವರು, ಅನ್ನಪ್ರಭು, ಹೇಳ್ಬಿಡಿ ಒಂದು ಮಾತು, ತೊಂದರೆ ಇಲ್ಲ. ನಿಮ್ಮ ಮಿಸ್ಸಸ್ಸು, ನಿಮ್ಮ ತಾಯಿಯೇ, ನಿಮ್ಮ ಮಗಳು, ನಿಮ್ಮ ತಾಯಿ ಇನ್ನೊಂದು ರೂಪ ಇರಲಿ. ಇಲ್ಲಮ್ಮ, ಏನೋ ಒಂದು ಆಗಬಾರ್ದಿತ್ತು. ಹಿಂಗೆ ತಲೆ ಬಗ್ಸಿ ನಿಂತು ಬಿಡಿ, ಪರವಾಗಿಲ್ಲ. ಕೆಲವೊಂದು ಸಮಯ ನಿಮ್ಮ ಮಕ್ಕಳ ಹತ್ರ ಅದನ್ನ ಪೌರುಷ ಅಂತ ತೋರಿಸ್ಕೋಬೇಡಿ. ಈ ಪ್ರಪಂಚದಲ್ಲಿ ಶುದ್ಧಿ ಇರೋರು ಯಾರೂ ಇಲ್ಲ, ನೆನಪಿಟ್ಟುಕೊಳ್ಳಿ. ತಪ್ಪು ಮಾಡದ ವ್ಯಕ್ತಿಯೇ ಇಲ್ಲ. ಅಯ್ಯೋ, ಖಂಡಿತ ಇಲ್ಲ. ತಪ್ಪು ಮಾಡದ ವ್ಯಕ್ತಿಯೇ ಇಲ್ಲ ಅಂದಮೇಲೆ ಸರಿ ಅನ್ನತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ದಾರಾ? ನಾವು ಹೇಳ್ಕೊಳ್ಳೋದು ನಾನು ಸರಿ ಸರಿ, ಅದೆಲ್ಲ ಸುಳ್ಳು. ಸೊ ಇನ್ಮೇಲೆ ಈ 2 ಲಕ್ಷಣಗಳನ್ನು ಅಭ್ಯಾಸ ಮಾಡಿ ನೋಡಿ ಮಕ್ಕಳೇ, ತುಂಬಾ ನೆಮ್ಮದಿ ಇರ್ತೀರಿ. ಅಟ್ಲೀಸ್ಟ್ ಹೆಂಡತಿ ಹತ್ರ ಹೇಳ್ಕೊಳಕ್ ಸಂಕೋಚ, ಮಕ್ಕಳ ಹತ್ರ ಅಲ್ಲೊಂದಿದೆ, ಅಲ್ಲೊಂದು ಗುಟ್ಟಿದೆ, ಅದು ನಿಮ್ಮ ಮಟ್ಟಕ್ಕೆ ಮಾಡಬಾರದ ತಪ್ಪು. ಏನೋ ಒಂದು ಭಗವಂತನ ಬಳಿ, ಭಗವಂತ ಎಲ್ಲಿದ್ದಾರೆ? ನಿಮ್ಮ ಆತ್ಮದಲ್ಲಿ. ಆತ್ಮಕ್ಕಾದ್ರೆ ಹಿಂಗೆ ಕುಳಿತುಕೊಂಡು ಕ್ಷಮೆ ಇರಲಿ ಭಗವಂತ. ನಿಮ್ಮ ತಾಯಿ ನೆನೆಸ್ಕೊಂಡು, ತಂದೆ ನೆನೆಸ್ಕೊಂಡು, ಹಿರಿಯರು ನೆನೆಸ್ಕೊಂಡು, ಇದಾಗಬಾರ್ದಿತ್ತು, ಇಂಥ ಕೆಲಸ ಮಾಡಿಬಿಟ್ಟೆ, ಕ್ಷಮೆ ಇರಲಿ. ನಾನು ಇನ್ಮೇಲೆ ಜೀವನದಲ್ಲಿ ಆದಷ್ಟು ಈ ತಪ್ಪನ್ನು ಪುನರಾವರ್ತನೆ ಮಾಡಿದ ಹಾಗೆ ನನಗೆ ದಾರಿ ಮಾಡಿಕೊಡು ಅಂತ ಆ ಭಗವಂತನ ಬಳಿ ಪ್ರಾರ್ಥನೆ ಮಾಡಿ. ಅವನು ಅರ್ಥ ಮಾಡ್ಕೋತಾನೆ, ನಿಮ್ಮನ್ನ ದಾರಿ ಕರ್ಕೊಂಡು ಬರ್ತಾನೆ, ಕ್ಷಮಿಸ್ತಾನೆ, ನಿಮ್ಮನ್ನು ನಿಲ್ಲಿಸ್ತಾನೆ, ನೆಮ್ಮದಿಯಾಗಿರ್ತಾನೆ. ನಿಮಗೆ ನೆಮ್ಮದಿ ಬೇಕು ಅಂದರೆ 2 ಸಾಕು, 2 ಸಾಕು. ಒಳ್ಳೆಯದಾಗಲಿ. ಇನ್ನಷ್ಟು ವಿಚಾರಧಾರೆ ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ಮಖಾ ನಕ್ಷತ್ರ, ಶೋಭನ ಯೋಗ. ಖಂಡಿತ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ, 3 ನಕ್ಷತ್ರ ಹೇಳ್ತೇನೆ, ಇವ್ರ ಕಣ್ಣೀರು ತಪ್ಪಿದ್ದಲ್ಲ. ಇವರು ಮುಳುಗಲ್ಲ, ಎದ್ದು ಹೊರಗಡೆ ಬರಲ್ಲ. ಇವ್ರು ಏನ್ ಗೊತ್ತರ ಅನ್ಕೊಳ್ಳೋದು, ಎದುರುಗಡೆ ವ್ಯಕ್ತಿ ಬದಲಾಗ್ತಾರೆ, ಖಂಡಿತ ಬದಲಾಗೋಲ್ಲ. ಇವ್ರಿಗೊಂದು ನನ್ನ ಟೈಟಲ್ ಯಾವಾಗ್ಲೂ ಹೇಳ್ತಿರ್ತಾನೆ, ಹಮ್ ಬೋಲ್ತೆ ಬಿ ಕುಚ್ ನಹಿ, ಹಮ್ ಭೂಲ್ತೆ ಬಿ ಕುಚ್ ನಹಿ. ಇವ್ರ ಕಥೆನೇ ಅದು.
ಹಮ್ ಬೋಲ್ತೆ ಬಿ ಕುಚ್ ನಹಿ, ಹಮ್ ಬೋಲ್ತೆ ಬಿ ಕುಚ್ ನಹಿ. ಇವ್ರು ಮಾತಾಡಲ್ಲ ಅಂದಿದ ತಕ್ಷಣ ನಾವೇನ್ ಅನ್ಕೋತೇವೆ, ಏನೋ ಗೊತ್ತಿಲ್ಲ ಬಿಡು, ಮರ್ತು ಬಿಟ್ಟಿದ್ದಾರೆ. ಖಂಡಿತ ಇಲ್ಲ, ಅದ್ರಲ್ಲಿ ನಾನು ಒಬ್ಬ. ಆಮೇಲೆ ಧರ್ಮಪತ್ನಿ ಅವಾಗವಾಗ ಹೇಳ್ತಿರ್ತಾರೆ, ಅದೇನು ಮರೂರಿ ನಿಮಗೆ ಅಂತ. ಖಂಡಿತ ಇಲ್ಲ. ಹಮ್ ಬೋಲ್ತೆ ಬಿ ಕುಚ್ ನಹಿ, ಹಮ್ ಬೋಲ್ತೆ ಬಿ ಕುಚ್ ನಹಿ. ಕೆಲವೊಂದು ಮಾತಾಡದೇ ಇರೋದೇ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಅದರಿಂದ ಮೌನವಾಗಿದ್ದೀನಿ ಅಂತ ಹೇಳಿದ ತಕ್ಷಣ ಇವ್ರಿಗೇನೂ ಗೊತ್ತಿಲ್ಲ ಬಿಡು. ಖಂಡಿತ ಇಲ್ಲ. ಈ 3 ನಕ್ಷತ್ರದವ್ರದ್ದು ಅದೇ ಕತೆ. ಹೌದು, ನೀವು ಬಿಸಿ ತುಪ್ಪ ಗಂಟ್ಲಲ್ಲಿ ಇಟ್ಕೊಂಡು ನುಂಗಲಾರಿರಿ, ಕಕ್ಕಲಾರಿರಿ, ಇದು ಜೀವನ ಪರ್ಯಂತ ನೀವು ಈ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿಯೇ ನಿಮಗೆ ನೋವು. ನಿಮ್ ಕಷ್ಟಕ್ಕೆ ಯಾರು ಬರಲ್ರಿ, ನೀವೆಲ್ರಿಗೂ ಇರ್ತಿರ್ರಿ. 100% ಬರ್ಕೊಡ್ತಾರೆ. ನಿಮ್ಮಿಂದ ಯಾರು ಸಹಾಯ ಪಡೆದಿಲ್ಲ ಹೇಳಿ. 3 ನಕ್ಷತ್ರ ಇನ್ಯಾವುದೂ ಅಲ್ಲ. ದ ಒನ್ ಅಂಡ್ ಒನ್ಲಿ ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ ಹಾಗೂ ಉತ್ತರಾಭಾದ್ರ ನಕ್ಷತ್ರ. ಸೂಪರ್ ಸ್ಟಾರ್ ನಕ್ಷತ್ರಗಳಿವು. ನಿಜ ಹೇಳಬೇಕು ಅಂದ್ರೆ ಜೈಕಾರ ಹಾಕುವಾಗ ಏನ್ ಸಿಗ್ನೇಚರ್ಗಳು, ಆಟೋಗ್ರಾಫ್ಗಳು ಎಲ್ಲರೂ ಸುತ್ಕೊಳ್ಳೋದೆ. ಎಲ್ರಿಗೂ ನೀವು ಬೇಕೆ. ನನ್ಗೆ ಇವತ್ತಿಗೂ ನನ್ನ ಸ್ನೇಹಿತ ಆತ್ಮೀಯ ಅನುರಾಧ ನಕ್ಷತ್ರವೇ. ಕಣ್ಣಲ್ಲಿ ಆತ ನೀರು ಹಾಕಿದ್ದು ನನಗೆ ಮಾತ್ರ ಗೊತ್ತು. ಆ ಅಪ್ಪಗೆಲ್ಲ ಗೊತ್ತಾಗುತ್ತೆ. ಬೆದರು ಬಿಟ್ಟ. ಏನ್ ಅನ್ನದಾತ ಗೊತ್ತಾ, ಸುತ್ತಲೂ ಬರೀ ಒಂದು ಸಿಹಿ ಸುತ್ತ ತುಂಬಿಕೊಂಡಿರೋ ದುಂಬಿಗಳು ತರ, ಪರಾಗ ಸ್ಪರ್ಶ ನಡೆಯೋ ಕಡೆ ತುಂಬಿಕೊಂಡಿರೋ ತರ. ಜೇನ್ ಎಲ್ಲಿದೆಯೋ ಜೇನು ಹುಳುಗಳು ಬಂದ್ಬಿಡುತ್ತೆ ಅನ್ನೋ ತರ. ಎಲ್ರೂ ಜೈಕಾರ, ನಮರಾಜು 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 ನಮರಾಜು. ನೋಡಿದ್ದೇನೆ ನಾನು ನೋಡಿದ್ದಾನೆ. ಇವತ್ತು ಆ ಮನುಷ್ಯ ಒಂಟಿಯಾಗಿ ಮೊನ್ನೆ ಒಂದು ಫಂಕ್ಷನ್, ನನ್ನ ಸ್ನೇಹಿತನ ಮಗಳತ್ತು ಹೋಗಿದ್ದೇವೆ. ಇನ್ನೊಬ್ಬ ಸ್ನೇಹಿತ ಸಿಕ್ಕಿದ್ದ. ಅವನು ಅದೇ ನಕ್ಷತ್ರ, ಅನುರಾಧ ನಕ್ಷತ್ರವೇ. ನಾನು ಒಂದೇ ಮಾತು ಹೇಳಿದೆ, ಮರ್ತು ಬಿಟ್ಟಿಯೇನೋ ನೀನು, ನನ್ನ ಮನೇಲಿ ಇವತ್ತು ಕರೆಂಟ್ ಉರಿತಿದೆ ಅಂದ್ರೆ ನೀನೇ ಕಣೋ ಕಾರಣ. ನನ್ನ ಮನೇಲಿ ದೀಪ ಉರಿತಿದೆ ಅಂದ್ರೆ ನೀನ್ ಮರ್ತಿರ್ಬೋದು, ನಾನ್ ಮರ್ತಿಲ್ಲ. ನಾನು ಪಡೆದಿರೋ ಅದೇ ಹೇಳಿದ್ನಲ್ಲ, ಹಮ್ ಬೋಲ್ತೆ ಬಿ ಕುಚ್ ನಹಿ, ಹಮ್ ಬೋಲ್ತೆ ಬಿ ಕುಚ್ ನಹಿ. ಇಷ್ಟೇ. ಅದನ್ನ ಆತನ್ಗೆ ಹೇಳಿದೆ, ಕಣ್ತುಂಬ ನೀರು ಆತ. ಏನೋ ಒಂದು ಮಾತು ನಾನು 3-4 ಬಾರಿ ಫೋನ್ ಮಾಡಿದ್ನು ನಿನಗೆ, ಸಣ್ಣದಾಗಿ ಎಡವಟ್ಟಾಗಿತ್ತಂತ ಆರೋಗ್ಯದಲ್ಲಿ, ಯಾಕೋ ಫೋನ್ ಎತ್ತಿಲ್ಲ ಅಂದ್ರೆ ಸೇವ್ ಮಾಡ್ಕೊಂಡಿರ್ಲಿಲ್ಲ ಸುಮೇ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ಇನ್ನೊಬ್ಬ, ಆ ದಂತಕತೆ ನೋಡ್ಬೇಕು. ಎಲ್ರೂ ಮಕ್ಕಳೇ, ಅವನ ಮಟ್ಟಕ್ಕೆ ಅವನು ಮಾಡಿದಾನೆ. ಇವತ್ತು ನಮ್ಮ ಮನೇಲಿ ಒಂದು ದೊಡ್ಡ ಶುಭ ಕಾರ್ಯ ನಡೆದಿದೆ, ನಾನು ಮರೀಲಾರತ್ತು. ಅದು ಬಿಡಿ, ನನ್ನ ಜ್ಯೋತಿಷದ ಮೊದಲ ಆಫೀಸು ಮಾಡಿದಾಗ ನನಗೆ ಟೇಬಲ್ಲು ಚೇರು ತಂದು ಕೊಟ್ಟವ. ಹೇಳಿ ಸ್ವಾಮಿ ನೀನು ಅಂತ ಹೇಳಿ ಸಣ್ಣದೊಂದು 1-2 ಚೇರು. ಯಾಕಂದ್ರೆ ಮನೇಲಿ ಹೇಳ್ಬಾರ್ದು ಜ್ಯೋತಿಷ್ಯ, ತುಂಬಾ ಜನಕ್ಕೆ ಗೊತ್ತಿಲ್ಲ. ನನ್ನ ಪರಮ ಪೂಜ್ಯ ಗುರುಗಳೊಬ್ರು ಮನೇಲಿ ಹೇಳಿ ಮನೆ ಅಧ್ವಾನ. ಅವನು ಅದೇ ಹೇಳ್ತು, ನನ್ನ ಮನೆ ಕಟ್ಟಿಸಿದಾಗ ತುಂಬಾ ಚೆನ್ನಾಗಿ ಒಂದು ಜ್ಯೋತಿಷ್ಯ ಹೇಳಲಿಕ್ಕೆ ಒಂದು ಆಫೀಸ್ ಟೈಪ್ ಮಾಡಿ ಇಟ್ಕೊಂಡಿದ್ದಾನೆ. ಬಂದ್ರೆ ಕೂತ್ಕೊಳ್ಳೋಕೆ ಎಲ್ಲ ಅದ್ಭುತವಾಗಿದೆ. ಕಿಚನ್ ಔಟ್ ಸೈಡ್ ಎಲ್ಲ ಫ್ಯಾಂಟಾಸ್ಟಿಕ್. ಅಮ್ಮ ಹೇಳ್ಬಿಟ್ರು, ಮನೇಲಿ ಹೇಳ್ಬೇಡಪ್ಪ, ಹೇಳ್ಬಾರ್ದು, ಅದೊಂಥರ ನೆಗೆಟಿವ್ಗಳು ಬಂದು ಇದಾಗುತ್ತೆ ಅಂತ. ಆ ಸಂದರ್ಭದಲ್ಲಿ ಬೇರೆ ಏನೋ ಒಂದು ಆಫೀಸು, ಅದರಲ್ಲಿ ನಾನು ಇರ್ಲಿ, ತುಂಬಾ ಜನ ಹುಡ್ಕೊಂಡು ಬರ್ತಾರೆ, ಎಲ್ಲೋ ಕರೆಯೋದು, ಎಲ್ಲೋ ಹೋಗಿ ಭೇಟಿ ಮಾಡೋದು, ಇದು ಚೆನ್ನಾಗಿ ಕಾಣಿಸೋಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಒಂದು 25-28 ವರ್ಷಗಳ ಹಿಂದ್ಗಡೆ ಒಂದು ಪುಟ್ಟ ಆಫೀಸು, 800 ರೂಪಾಯಿ ಬಾಡಿಗೆ. ಇವತ್ತು ಹೆಚ್ಚು ಕಡಿಮೆ 80,000 ರೂಪಾಯಿ ಬಾಡಿಗೆ ಇದು. ಆಯ್ತಾ? ನಿಮಗ್ ಕಾಣಿಸೋದು ಇದು ಬರೀ ಇದಿಷ್ಟೇ. ಇದ್ರ ಹಿಂದ್ಗಡೆ ಕಡಿಮೆ ಅಂದ್ರೂ 7 ಲಕ್ಷದ ಖರ್ಚಿದೆ. ಅಲ್ಲೊಂದು ಕಡಿಮೆ ಅಂದ್ರೆ ಒಂದು 30-32 ಜನ ಬ್ಯಾಕ್ ಗ್ರೌಂಡ್ ಕೆಲಸ ಮಾಡ್ತಿದ್ದಾರೆ. ಡಿಜಿಟಲ್ ಟೀಮ್ ಅಂತೆ, ಕಂಟೆಂಟ್ ಟೀಮ್ ಅಂತೆ, ಆಮೇಲೆ ವಾಟ್ಸಪ್ ಗ್ರೂಪ್ಸ್ ಅಂತೂ ಕೇಳಲೇಬೇಡಿ.
ಅದರಲ್ಲಿ ಒಂದು ರಿಪ್ಲೈಗೆ ಇನ್ನೊಂದಕ್ಕೆ ಅಂತೆ ಬೇರೆ ಬೇರೆ ಎಡಿಟಿಂಗ್ ಟೀಮ್ ಅಂತೆ, ಡಿಸೈನಿಂಗ್ ಟೀಮ್ ಅಂತೆ, ಕಸ್ಟಮರ್ ಸರ್ವಿಸ್ ಟೀಮ್ ಅಂತೆ, ಟೆಲಿಕಾಲಿಂಗ್ ಟೀಮ್ ಅಂತೆ, ಪತ್ರಗಳದ್ದಂತೆ, ಟೆಲಿಫೋನ್ ಮೂಲಕ ಅಪಾಯಿಂಟ್ಮೆಂಟ್ ಅರೇಂಜ್ ಮಾಡಿಕೊಡೋದಂತೆ, ನಂದು VVIP ಮೂವ್ಮೆಂಟ್ಸ್ ಅಂತೆ. ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಡಿಫ್ರೆಂಟ್ ಟೀಮ್ ಇದೆ. ಇರ್ಲಿ ಬಿಡಿ, ಅದನ್ನೆಲ್ಲ ತುಂಬ ಬಿಡಿಸಿ ಹೇಳೋದು ಬೇಡ. ಅವತ್ತು ನೋಡಿ ಆ ಗೆಳೆಯ ಆ 2 ಚೇರು ಕೂಡ ಆತ ಕೊಡಿಸಿತ್ತು. ಅದನ್ನ ಹೇಳಿದೆ, ನೆನಪಿದೆಯೋ ನಿನಗೆ? ಅವತ್ತು ನಾನು ಆಫೀಸ್ ಮಾಡಿಸಿದಾಗ ಅವ್ರ ಮಿಸ್ಸಸ್ಗೆ ಹೇಳ್ದೆ, ಅಣ್ಣಯ್ಯ ಮನೆಗೇ ಬಂದಿಲ್ಲ ಅಣ್ಣೆ, ಬರ್ತೀನೋ ನಾನು, ಸರ್ಪ್ರೈಸ್ ಆಗಿ ಬರ್ತೀನೋ ತಾಯಿ, ಬಿಡುವಿಲ್ಲದ ಕಾರ್ಯಕ್ರಮ ಓಡಾಟ ಜಾಸ್ತಿ ಆಗ್ಬಿಟ್ಟಿದೆ, ನಾನು ಖಂಡಿತ ಬರ್ತೀನಿ. ಅವ್ನು ಮರ್ತ್ಬಿಟ್ಟಿದ್ದಾನಮ್ಮ, ತುಂಬ ದೊಡ್ಡವರಾಗ್ಬಿಟ್ಟೆ ಅಂತಾನ. ದೊಡ್ಡವರ ಹಿಂದ್ಗಡೆ ಇಂಥವ್ರು ಇದಾರಮ್ಮ. ನಾನೇನ್ ಮಾಡಿದೆ? ಅವನಿಗೆ ನೆನಪಿಲ್ಲ, ನಮಗ್ ನೆನಪಿದೆ. ಹಮ್ ಕುಚ್ ಬಿ ಬೋಲ್ತೆ ನೈ, ಹಮ್ ಕುಚ್ ಬಿ ಬೋಲ್ತೆ ನೈ. ನೀನ್ ಮಾಡಿದ ಸಹ ನಿನಗೆ ಗೊತ್ತಿಲ್ಲ ಕಣೋ. ನನ್ನ ಜ್ಯೋತಿಷದ ಆಫೀಸು ಆದಾಗ ನೀನೇ ಕಣೋ ಟೇಬಲ್ ಚೇರು ತಗೊಬಂದು ಹಾಕಿದ್ದು, ನೀನ್ ಮರ್ತ್ಬಿಟ್ಟಿದ್ಯಾ ಕಣೋ ಅಂತ. ಈ ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ ಹಾಗೂ ಉತ್ತರಾಭಾದ್ರ ನಕ್ಷತ್ರದವ್ರು ಹೀಗೆ. ನೀವು ಯಾರ ಜೊತೆಲಿ ಇರ್ತೀರೋ ಎಲ್ರಿಗೂ ನೀವು ನಿಂತಿರ್ತೀರಿ. ಆದರೆ ನಿಮಗೆ ನೋವು ಬಂದಾಗ ನಿಮ್ಮವರೇ, ನಿಮ್ಮಿಂದ ಸಹಾಯ ಪಡೆದವರೇ ನಿಮಗೆ ನೋವಿನ ಸೆಲೆ, ಗಂಟ್ಲಲ್ಲಿ ಒಂಥರ ಬಿಸಿ. ಅದರಲ್ಲಂತೂ ಈ 2025 ದಿಕ್ಕು ದಿವಾನ ಆಗ್ಬಿಟ್ಟಿರ್ತೀರಿ, ಕೇಳೋರು ಕೂಡ ಇರೋಲ್ಲ. ಬಟ್ ವಿಚಿತ್ರ ಏನಂದ್ರೆ ನಿಮ್ಮನ್ನು ಯಾರೋ ಬಂದು ಎಲ್ಲಿಂದಲೋ ಕಾಪಾಡ್ತಾರೆ. ಇನ್ನೂ ವಿಚಿತ್ರ ಏನಂದ್ರೆ ಈ 3 ನಕ್ಷತ್ರದವ್ರಿಗೆ ನಾನು ನೋಡಿರೋದು ಏನ್ ಗೊತ್ತಾ? ನನ್ನ ಅನುಭವದಿಂದ ಹೇಳ್ತಾನೆ, 10ರಲ್ಲಿ 7 ಜನಕ್ಕೆ ಅವ್ರ ಸಂಗಾತಿ ಅವ್ರ ಪರವಾಗಿ ನಿಲ್ತಾರೆ. ಅವ್ರ ಗಂಡನೋ ಅವ್ರ ಹೆಂಡ್ತಿನೋ ಮಾನಸಿಕವಾಗಿಯೋ ಬೌದ್ಧಿಕವಾಗಿಯೋ ಆತ್ಮೀಕವಾಗಿಯೋ ಒಂದು ಸಮಾಧಾನಕ್ಕೋ ಧೈರ್ಯಕ್ಕೋ ಪುಷ್ಯ ನಕ್ಷತ್ರ ಹಾಗೂ ಅನುರಾಧ ನಕ್ಷತ್ರ ಹಾಗೂ ಉತ್ತರಾಭಾದ್ರ ನಕ್ಷತ್ರಕ್ಕೆ ನಿಲ್ತಾರೆ. ಅದೊಂದು ಚೂರು ತೃಪ್ತಿ ಕೊಡುತ್ತೆ ಮಕ್ಕಳ, ಅದೊಂದು ಚೂರು. ಮಿಕ್ಕಂತೆ ನಿಮಗೆ ಜೀವನ ಪರ್ಯಂತ ಅಲ್ಲೊಂದು ಕಣ್ಣೀರು, ನಂಬಿದವರಿಂದಲೇ ಒಳ್ಳೆತನದಿಂದಲೇ ಅಲ್ಲೊಂದು ಭಾರ. ನೀವು ದುಡಿಯುವುದು ನಿಜ ಹೇಳ್ತಾನೆ 100 ರೂಪಾಯಲ್ಲಿ 98 ರೂಪಾಯಿ ನಿಮ್ಮ ಮನೆಯವ್ರಿಗೆನೆ, ನಿಮ್ಮ ಕುಟುಂಬದವ್ರಿಗೆ, ನಿಮ್ಮ ಪರಿವಾರದವ್ರಿಗೆ. ನೀವು ಏನು ಮಾಡಿದ್ದರೂ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಒಂದೊಂದು ಸಮಯ ಅನ್ಸುತ್ತೆ ನಿಮಗೆ, ಹೆತ್ತ ತಾಯಿ ಕೂಡ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತೀರಾ. ಹೌದೋ ಅಲ್ವೋ ಹೇಳಿ, ಪುಷ್ಯ ಅನುರಾಧ ಹಾಗೂ ಉತ್ತರಾಭಾದ್ರ ನಿಲ್ಲಬೇಕಾದ ಸಮಯದಲ್ಲಿ ಯಾಕೋ ಗುರುಗಳೇ. ನೋಡಿದ್ದಾನೆ ಉತ್ತರಾಭಾದ್ರದ್ದು ಒಂದು ದೊಡ್ಡ ಕತೆ. ಅವತ್ತೇ ಹೇಳಿದ್ದಾನೆ, ಅಮ್ಮ ನೀನ್ ಕೈ ಹಿಡ್ಕೋತೀನೋ, ಈ ಪುಣ್ಯಾತ್ಮ ನಿಂತರೆ ಸರಿಯಾದ ಗುರು ಸಿಕ್ಕಿಬಿಟ್ರೆ ನನ್ನ ಮಾತು ಕೇಳು, ಇದು ಸಾಮಾನ್ಯ ಮಾಣಿಕ್ಯ ಅಲ್ಲ ಅಂತ. ತಾಯಿ ಅವತ್ತಿಗೆ ನಿಲ್ಲಿಲ್ಲ ಮಕ್ಕಳೇ. ಇಲ್ಲ ತಾಯಿ ಮಾತು ಆತ ತಗೊಂಡೋ ಇಲ್ವೋ ನನಗೂ ಗೊತ್ತಿಲ್ಲ. ಇವತ್ತು ನನಗೆ ಸಂಕಟ ಎಲ್ಲೋ ಕಳೆದೋಗಿ ನಿಂತು ಬಿಟ್ಟಿದೆ. ನಿಂತಿರೋದು ಆತನ ಧರ್ಮಪತ್ನಿ ಒಬ್ಬರೇ. ಸೊ ಉತ್ತರಾಭಾದ್ರದ್ ನಾನು ತುಂಬಾ ಜನಕ್ಕೆ ನೋಡಿದ್ದಾನೆ. ತಾಯಿ ವಿಚಾರವೇ ಏನೋ ಗೊತ್ತಿಲ್ಲ, ಇಲ್ಲ ತಂದೆ ವಿಚಾರವೇ, ಇಲ್ಲ ಒಡ ಹುಟ್ಟಿದವರ ವಿಚಾರವೇ, ಅಲ್ಲೊಂದು ಸಂಕಟ ನಿಶ್ಚಿತ. ಹೌದೋ ಅಲ್ವೋ ಹೇಳಿ. 2025 ನಿಮ್ ಜೊತೆಲಿರೋರೇ ಆತ್ಮೀಯರೇ ಕೆಲವೊಂದು ಪಿನ್ನುಗಳು ಹೊಡೆದಿದ್ದಾರೆ. ಬಟ್ ಸ್ಟಿಲ್ ಯು ಸ್ಟುಡ್ 2026 ನೋಡೋಣ. ನಿಮ್ ಜಾತಕ ಪರಿಶೀಲಿಸ್ಬೇಕಷ್ಟೇ. ಒಳ್ಳೇದಾಗ್ಲಿ. ಮತ್ತಷ್ಟು ಮಾತಾಡಬೇಕು, ಖಂಡಿತ ಮಾತಾಡ್ತಿರ್ತಾನೆ. ನಮ್ಮ ಸಂಚಿಕೆ ಇಷ್ಟವಾದಂಥವ್ರು ಆದಷ್ಟು ಶೇರ್ ಮಾಡಿ, ಹೊಸದಾಗಿ ನೋಡ್ತಿರೋರು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಮೇಷರಾಶಿ ಶೋಭನ ಯೋಗದ ಈ ದಿನ ಚಂದ್ರ ಕೇತು ಸಾರದಲ್ಲಿದ್ದಾನೆ. ಪಂಚಮದಲ್ಲಿ ಒಂಥರ ವೈರಾಗ್ಯ ಭಾವ, ಸಿಗಬೇಕಾದದ್ದು ಸಿಗದಿದ್ದಾಗ, ಬಳಸದಿದ್ದಾಗ ಯೋಗ್ಯತೆಗೆ ತಕ್ಕಂತ ಕೆಲವೊಂದು ಸಮಯ ನಾವು ಅನ್ಕೋತೀವಿ ನನ್ನಲ್ಲಿ ಯೋಗ್ಯತೆ ಇದೆ ಗುರುಗಳೇ. ಈಗ ನೋಡಿ ಮಿಸ್ಟರ್ ಬೀನೋ ಏನೋ ಇದು ಮಾಡ್ತಾನೆ, ಹಾಗೆ ಕಾಮಿಕ್ಸ್ ಅಲ್ಲಿ ಬರುತ್ತೆ ಅದು ಇದು ಅಂತೀವಿ. ಏನ್ರಿ ಅದು? ಬರೀ ಕಾರುಗಳೇ $20 million ಲೆಕ್ಕ ಹಾಕೊಳ್ಳಿ.
20 ಮಿಲಿಯನ್ ಅನ್ನತಕ್ಕಂಥದ್ದು. ಅಂದ್ರೆ 20 ಮಿಲಿಯನ್ ಅಂತ ಹೇಳಿದ್ರೆ ಅಂದ್ರೆ ಎಷ್ಟಾಗುತ್ತೆ? 1 ಮಿಲಿಯನ್ ಅಂದ್ರೆ 10 ಲಕ್ಷ. ಸೊ 9 ಕೋಟಿ ಆಯ್ತು. 180 ಕೋಟಿ, ಸಾರಿ ಕ್ಷಮಿಸಿ, 180ರಿಂದ 200 ಕೋಟಿ ವ್ಯಾಲ್ಯೂವಿನ ಬರೀ ಕಾರುಗಳೇ ಇದೆ. ದೈವವಲ್ವಾ? ಆತನನ್ನ ಎಷ್ಟು ಬಾರಿ ರಿಜೆಕ್ಟ್ ಮಾಡಿದಾರ ಗೊತ್ತಾ? ಹೋಗೋ, ವಾಟ್ ಫೇಸ್ ಯು ಗಾಟ್ ಅಂತ ಹೇಳ್ಬಿಟ್ಟು. ನೋಡಿ, ದೈವಕ್ಕೆ ಗೊತ್ತಿದೆ, ಅದರಿಂದ ಬೆದರಬೇಡಿ. ನಾನು ಯಾವಾಗಲೂ ಹೇಳ್ತೇನಲ್ವಾ, ಕೊಡೋಕೆ ಅವನು ಯಾರ್ರಿ, ತಗೊಳಕ್ ನಾವ್ ಯಾರು? ದೈವದ ಮೇಲೆ ನಂಬಿಕೆ ಹಾಕಿ. ಇವತ್ತು ಆದಷ್ಟು ಗಣಪತಿ ಆರಾಧನೆ ಮಾಡಿಕೊಳ್ಳಿ, ನಿಮ್ ಕರ್ತವ್ಯ ಮಾಡ್ಕೊಂಡು ಹೋಗಿ. ತುಂಬಾ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸಂಗಾತಿಯ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಮಕ್ಕಳ ಜೊತೆ ಮಧುರವಾಗಿರಿ. ವೃಷಭ ರಾಶಿ, ಚಂದ್ರ ಕೇತು ಸಾರ, ಸುಖಭಾವ, ಹುಳಿಯೇ, ನಾನು ಹಿಂಗೆ ಇರಬೇಕು, ಹೀಗೆ ಇರಬೇಕು. ವೃಷಭ ರಾಶಿಯವ್ರಿಗೆ ಸ್ವಲ್ಪ ಜಾಸ್ತಿ. ಅದೆಷ್ಟಿದ್ದರೂ ರಾಣಿ ರಾಶಿ ಅಲ್ವಾ? ರಾಣಿ ಎಲ್ಲಿದ್ದರೂ ರಾಣಿಯೇ, ರಾಜ ಅಲ್ಲ. ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲದ ಇವತ್ತೊಂದು ಸತ್ಯ ಹೇಳ್ತಾನೆ ನೋಡಿ. ರಾಜ್ಯ ಯಾರು ಗೊತ್ತಾ ನೋಡ್ಕೊಳ್ಳೋದು? ಯಾರಿಗಾದ್ರೂ ಗೊತ್ತಿದೆಯಾ? ರಾಜ, ಮಂತ್ರಿ, ಸೇನಾಪತಿ ಅಲ್ಲವೇ ಅಲ್ಲ. ಹಿಂದಿನ ಕಾಲದಲ್ಲಿ ಇಡೀ ರಾಜ್ಯ, ರಾಜನ ಏಳಿಗೆ, ರಾಜ್ಯನ ಶತ್ರುಗಳು, ಅಂತರಂಗಿಕ ಶತ್ರುಗಳು, ಸುತ್ತಮುತ್ತ ಪ್ರತಿ ಪಡೆಯನ್ನು ಸೂಕ್ಷ್ಮವಾಗಿ ನೋಡ್ಕೊತಾ ಇದ್ದಿದ್ದೆ ರಾಣಿ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ರಾಣಿ ಕೈಯಲ್ಲೇ ಆ ಒಂದು ಪೂರ್ತಿ ಪಟ್ಟದ ಒಂದು ಶಕ್ತಿ ಇರ್ತಾ ಇದ್ದಿದ್ದು. ಅವನು ಬರೀ ಯುದ್ಧಗಳು ಅಂತ ಹೋಗೋನು. ಒಂದು ಯುದ್ಧಕ್ಕೆ ಹೋದ್ರೆ 1 ವರ್ಷ 2 ವರ್ಷ ಬರ್ತಿರ್ಲಿಲ್ಲ ಮಕ್ಕಳ. 3 ವರ್ಷ 4 ವರ್ಷ ರಾಜ್ಯದ ಗತಿ ಏನಾಗ್ಬೇಕು? ಅಲ್ಲಿರೋ ಶತ್ರುಗಳು, ಸಾಮಂತರುಗಳು, ದಂಡಯಾತ್ರೆ, ಆಕೆ ಪ್ರತಿಯೊಂದನ್ನ, ಯಾರನ್ನ ಎಲ್ಲಿ ಹೇಗೆ, ಯಾರನ್ನ ಬುಟ್ಟಿಲಿ ಇಟ್ಕೋಬೇಕು, ಏನ್ ಮಾಡ್ಬೇಕು, ರಾಜತಂತ್ರಂನಲ್ಲಿ ಆಕೆ ತುಂಬಾ ದೊಡ್ಡ ನೈಪುಣ್ಯತೆಯನ್ನ ಪಡೆದಿರ್ತಿದ್ಲು ಒಂದು ರಾಣಿ. ಅದಕ್ಕೆ ವೃಷಭ ರಾಶಿ ಜನ್ಮತಾ ರಾಣಿಯರೇ. ವೃಷಭ ರಾಶಿನಲ್ಲಿ ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೇನೆ, ಪುರುಷರು ಹುಟ್ಟಬಾರ್ದು, ಸ್ವಲ್ಪ ಪುಕ್ಕುಲ್ರೆ ಅಂತ. ವೃಷಭಂ, ಕನ್ಯಾಂ, ಈ 2 ರಾಶಿಯಲ್ಲಿ ಹುಟ್ಟಿದವರು ಸ್ವಲ್ಪ ಪುಕ್ಕಲ್ರೆ. ಮಕರ ರಾಶಿಯಲ್ಲಿ ಹುಟ್ಟಿದವರು ಪುಕ್ಕಲ್ರೆ. ಅದನ್ನು ನೋಡಿದ್ದಾನೆ. ನಿರ್ಧಾರ ತಗೊಳ್ಳೋ ಟೈಮ್ನಲ್ಲಿ ತಗೊಳ್ಳೋದಿಲ್ಲ. ಸೊ ವೃಷಭ ರಾಶಿ ಇವತ್ತು ನನ್ನದು, ನಾನು, ನಂಗೆ ಈ ತರ ಅಂದ್ಕೊಂಡು ಸ್ವಲ್ಪ ನೋವು ತಿಂತೀರಿ. ನಂದು ಅನ್ನೋದು ಬಿಡಿ, ಎಲ್ಲ ನೆಮ್ಮದಿಯಾಗಿರುತ್ತೆ. ಮಿಥುನ ರಾಶಿ, ಪರವಾಗಿಲ್ಲ, ಯಾಕೋ ಧೈರ್ಯ ಇಲ್ಲ, ಏನ್ ಮಾಡ್ಲಿಕ್ಕೂ. ಜನ್ಮರಾಮ ಬೇರೆ, ಚಂದ್ರ ಧೈರ್ಯ ಸ್ಥಾನದಲ್ಲಿದ್ರೆ ಒಳ್ಳೇದು. ಬಟ್ ಕೇತು ಸಾರದಲ್ಲಿದ್ದಾನಲ್ವಾ, ಹಿಂಡಾಕ್ಬಿಡ್ತಾನೆ. ಯಾವಾಗ ಧೈರ್ಯ ಇಲ್ವೋ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಮನಸ್ಸು ಒಂಥರ ಗಲಿಬಿಲಿ ಆಗಿದೆ. ಮುಖ್ಯ ನಿರ್ಧಾರ, ಮುಖ್ಯ ಜವಾಬ್ದಾರಿ, ಮುಖ್ಯ ಕೆಲಸ ದೊಡ್ಡದು ಸ್ವಲ್ಪ ಡಿಲೇ ಮಾಡಿ. ನಾಳೆ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್, ಯೋಚನೆ ಏನಿಲ್ಲ. ಸಂಗಾತಿಯ ವಿಚಾರದಲ್ಲಿ ಒಂದು ಸಣ್ಣ ಅಸಮಾಧಾನ. ಕರ್ಕಾಟಕ ರಾಶಿ, ಮನೆ ಜೀವನದಲ್ಲಿ ಜೀವನ ಗೆಲ್ಲಬೇಕು, ಕುಟುಂಬ ಗೆಲ್ಲಬೇಕು. ಯೋಚನೆ ಮಾಡಿ. ಗಂಡನನ್ನು ಗೆಲ್ಲಬೇಕು, ಅಧಿಕಾರವನ್ನು ಗೆಲ್ಲಬೇಕು, ಅಧಿಕಾರ ಪಡಿಬೇಕು. ಈ ರೀತಿ ಪ್ರಶ್ನೆ ಬಂದಾಗ ಮನೆಗೆ ಸೋತು ಬಿಡಿ. ಮನೆಯವರ ವಿಚಾರಕ್ಕೆ ಅಲ್ಲೊಂದು ಕ್ಷಮೆ ಇದ್ದು ಬಿಡಿ. ಅಂದ್ರೆ ನಾನಾಗ್ಲೇ ಹೇಳದ್ನಲ್ಲ, ಹಮ್ ಬೋಲ್ತೆ ಬಿ ಕುಚ್ ನಹಿ, ಹಮ್ ಬೋಲ್ತೆ ಬಿ ಕುಚ್ ನಹಿ. ಈ ರೀತಿ ಇವತ್ತಿದ್ದು ನೋಡಿ ಕರ್ಕಾಟಕ ರಾಶಿ. ನಿಮಗ್ ಬರುತ್ತೆ, ಆನಂದವಾಗಿ ಇರ್ತೀರಿ. ಇವತ್ತು ಮರಿಲಿಕ್ಕಾಗ್ತಿಲ್ಲ ಗುರುಗಳೇ, ಬಾಯಿ ಸುಮ್ಮನಿರೋಕ್ಕಾಗಲ್ಲ ಅಂದ್ರೆ ಅದು ಹುಳಿಯೇ ಒಡೆದೋಗುತ್ತೆ. ಮನೆಯೊಂದು 3 ಬಾಗ್ಲು, ವೃತ್ತಿ 4 ಬಾಗ್ಲು. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಸಿಂಹರಾಶಿ, ನಿಮ್ಮನೇಲೆ ಕೇತು, ಚಂದ್ರನು ಕೇತು ಸಾರ. ಒಂಥರ ಇಬ್ಬಿಬ್ರು ಸನ್ಯಾಸಿಗಳು ಬಂದು ಕುತ್ಕೊಂಡ ಹಾಗೆ. ಇಬ್ಬಿಬ್ರು 2 ಕಡೆ, ಈ ದೇವ್ರಿಗೆ ಹೋಗು, ಆ ದೇವ್ರಿಗೆ ಹೋಗು, ಇದು ಮೋಸ, ಅದು ಮೋಸ. ರಾಜ್ಯಭಾರ ಮಾಡೋ ಒಂದು ಸನ್ಯಾಸಿ ತರ ಇರಬಾರ್ದು. ಅಳೋದು, ತುಂಬಾ
ಸರ್ವಧರ್ಮ ಸರ್ವ ಜನಾಂಗದ ತೋಟ ಅಂತ ಅನ್ಬೇಕು. ಅವ್ರಿಗೆ ತಕ್ಕಂತೆ ಅಲ್ಲಿ ಹೋದಾಗ ಎಲ್ಲರ ಜೊತೆಲೂ ಬೆರಿಬೇಕು. ನಂದೇ ಸಿದ್ಧಾಂತ ಅದು ಇದು ಅನ್ನೋನು ಅವನು ಕೆಟ್ಟೋಗ್ಬಿಡ್ತಾನೆ. ಇವತ್ತು ಆ ರೀತಿ ನಿಮ್ಮ ಸಿದ್ಧಾಂತಗಳೇ ನಿಮ್ಮನ್ನ ಎಂಡಾಗ್ತಕ್ಕಂಥದ್ದು. ಸ್ವಲ್ಪ ಕೇರ್ಫುಲ್. ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ದರ್ಶನ, ದುರ್ಗಾ ಸೇವಾ, ಸ್ವಲ್ಪ ಸಮಾಧಾನ. ಇನ್ನು ಕನ್ಯಾ ರಾಶಿ, ವೈರಾಗ್ಯ ಭಾವ. ಮೊದಲೇ ವೈರಾಗ್ಯಕಾರಕ ಅಲ್ಲಿದ್ದಾನೆ, ಕೇತು ಬೇರೆ ಅಲ್ಲಿದ್ದಾನೆ. ಸೊ ಚಂದ್ರನು ಲಾಭಾಧಿಪತಿ, ವ್ಯಯಸ್ಥಾನ. ಒಂದು ರೀತಿ ವೃತ್ತಿ, ಉದ್ಯೋಗ, ಓಡಾಟ, ಸ್ವಂತ ವ್ಯಾಪಾರ, ಸ್ವಂತ ವ್ಯವಹಾರದಲ್ಲಿರೋರಿಗೆ ವಿಪರೀತ ಖರ್ಚು. ಆಕಸ್ಮಿಕ ಪ್ರಸಾದ ಸೇವನ, ಧರ್ಮಕ್ಷೇತ್ರ ದರ್ಶನ, ಇವೆಲ್ಲವನ್ನು ಮಾಡತಕ್ಕಂಥ ಸುಯೋಗ ಇರತಕ್ಕಂಥ ದಿನ. ಇನ್ನು ವಿಶೇಷವಾಗಿ ತುಲಾ ರಾಶಿ, 3, 6, 11ನೇ ಮನೆಯಲ್ಲಿ ಯಾವ ಗ್ರಹ ಇದ್ರೂ ಶುಭ ಕೊಡುತ್ತೆ. ಗ್ರಹದ ಮೇಲೆ ಡಿಪೆಂಡ್ ಆಗುತ್ತೆ. ಚಂದ್ರ ಕೇತು ಸಾರ, ಕೇತು ಶುಕ್ರನ್ ಸಾರ 100% ತುಲಾ ರಾಶಿಗೆ ಚೆನ್ನಾಗಿದೆ. ಹಾಲು, ಹಣ್ಣು, ಬೆಣ್ಣೆ, ರೆಸ್ಟೋರೆಂಟು, ಅಲಂಕಾರ, ಒಪ್ಪ, ಓರಣ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರಗಳು ತುಂಬಾ ಅನುಕೂಲ ಕೊಡತಕ್ಕಂಥ ಒಂದು ಛಾಯೆ. ಇನ್ನು ವೃಶ್ಚಿಕ ರಾಶಿ, ಚಂದ್ರ ಕೇತು ಸಾರ ದಶಮದಲ್ಲಿದ್ದಾನೆ. ಸ್ವಂತ ವೃತ್ತಿಯಲ್ಲಿರೋರಿಗೂ ಸ್ವಲ್ಪ ಏನೋ ಹುಳಿ, ಯಾರದೋ ಹತ್ತಿರದವರಿಂದ, ತಿಳಿದವರಿಂದ, ಅದರಲ್ಲೂ ಹೋಟೆಲ್ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ ಕೆಟ್ಟೋಗೋದು, ಮಾಡಿಟ್ಟಿದ್ರಿ ಯಾರು ಬಂದಿಲ್ಲ. ಹಣ್ಣು, ತರಕಾರಿ, ಸೊಪ್ಪು, ಹಾಲು, ಹೈನುಗಾರಿಕೆ, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರೋರ್ಗು ಒಂದು ಸ್ವಲ್ಪ ಟೆನ್ಷನ್ನೇ. ಸೂರ್ಯ, ಓಂ ಗ್ರಣಿ ಸೂರ್ಯಾದಿತ್ಯಾಯ ನಮಃ. ಆ ಆದಿತ್ಯನನ್ನ ನೆನೆಸ್ಕೊಳ್ಳಿ. ಮನೆಯ ಹಿರಿಯರ ಆರೋಗ್ಯದ ಕಡೆಯೂ ಒಂದು ಸಣ್ಣ ಗಮನ ಕೊಡಿ. ಧನುಸು ರಾಶಿ, ಅಷ್ಟಮಾಧಿಪತಿ ಭಾಗ್ಯದಲ್ಲಿದ್ದು ಕೇತು ಸಾರದಲ್ಲಿದ್ದಾನೆ. ಸೊ ಅಲ್ಲಿಗೆ ನಿಮ್ಮ ಭಾಗ್ಯಕ್ಕೆ, ನಿಮ್ಮ ಗೌರವಕ್ಕೆ, ನಿಮ್ಮ ಹೆಸರಿಗೆ, ನಿಮ್ಮ ಕೀರ್ತಿಗೆ ಅಲ್ಲೊಂದು ಅಪಖ್ಯಾತಿ ತಂದಿಟ್ಕೊಂಡಿದ್ದೀರಿ ಅಂದ್ರೆ ಇನ್ನೊಂದಷ್ಟು ಕೇಳ್ತಿರ್ತೀರಿ. ಅದೇನೋ 1000 ಕೋಟಿ 2000 ಕೋಟಿ ಹಗರಣ ಅಂತಾರೆ, ಇನ್ನೂ ಒಬ್ರು 6000 ಕೋಟಿ ಹಗರಣ ಅಂತಾರೆ. ಅದೇ ಇದೆಲ್ಲ ಮಾತಾಡಬೇಡಿ. ಹಗರಣ ಅಂದ್ರಲ್ಲ, ಸೀದಾ ಕೋರ್ಟಲ್ಲಿ ಹಾಕಿ ಅದರದೆಲ್ಲ ತೆಗೆದು ಡೀಟೇಲ್ ಇಟ್ಟುಬಿಡಿ. ಸುಮ್ಮನೆ ಬಾಯಿ ಬಡ್ಕೊಂಡು ಜನಗಳ ಮೇಲೆ ಗೂಬೆ ಕೂರ್ಸೋದು, ಇದೆಲ್ಲ ಇಲ್ಲೂ ಅದೇ ಕೆಲಸ ಮಾಡೋದು, ಇಲ್ಲೂ ಇದೇ ಕೆಲಸ ಮಾಡೋದು. ಇವ್ರು ಇಲ್ಲ ಅಂತಾರೆ, ಇವ್ರು ಹೌದು ಅಂತ. ಸರಿ ತೋರಿಸ್ಬಿಡಿ ಸ್ವಾಮಿ. ಇಲ್ಲೂ ಎಲ್ಲ ಮತ್ತೆ ಸುಮ್ಮನೆ ಬಿಡಿ. ಜನಗಳನ್ನ ತಪ್ಪದಾರಿಗೆ ಎಳೆಯೋದು ಬೇಡ, ಏನೂ ಬೇಡ. ಸೊ ಅಲ್ಲಿ ತಪ್ಪು ಒಪ್ಪು ಭಗವಂತನ ಲೆಕ್ಕಾಚಾರ ಬೇರೆ. ಸೊ ಧನುಸು ರಾಶಿ ನಾವು ನೋಡಿ ಎಲ್ಲದರಿಂದ, ಇಲ್ಲಿರೋ ನ್ಯಾಯವಾದಿಯಿಂದಲೂ ಕೂಡ, ನ್ಯಾಯಾಧೀಶರಿಂದಲೂ, ನ್ಯಾಯದೇವತೆಯಿಂದಲೂ ತಪ್ಪಿಸ್ಕೋಬಹುದು ಮಕ್ಕಳೇ. ಕರ್ಮದೇವತೆಯ ಏಟ್ ಹೇಗಿರುತ್ತೆ ಗೊತ್ತಾ? ಅದು ಬೇರೆನೆ, ಅದು ಬೇರೆಯೇ. ಹುಡುಕೊಂಡು ಬಂದು ಎತ್ತಾಕೊಂಡು ಹೋಗುತ್ತೆ, ಹುಡುಕೊಂಡು ಬಂದು. ಸೊ ಧನುಸು ಅಂಥದ್ದೊಂದು ಏನಾದ್ರೂ ಒಂದು ಅಪಚಾರ, ಅಂಥದ್ದೊಂದು ಪಬ್ಲಿಕ್ ದುಡ್ಡು ಹೊಡೆದಿರೋದು, ಕಂಡವ್ರ ಜೀವನ ನಾಶ ಮಾಡಿರೋದು, ಸುಟ್ಟಾಕ್ಬಿಡುತ್ತೆ. ಎಚ್ಚರಿಕೆ. ಧರ್ಮವಂತ ದುಡಿಮೆ, ಧರ್ಮವಂತ ಬದುಕು, ಧರ್ಮವಂತ ಜೀವನ. ಫ್ಯಾಂಟಾಸ್ಟಿಕ್ ಡೇ ಇವತ್ತು. ಮಕರ ರಾಶಿ, ಅಷ್ಟಮದಲ್ಲಿ ಚಂದ್ರ, ಕೇತು ಸಾರ, ಲಿಟಲ್ ಕೇರ್ಫುಲ್. ಸ್ವಲ್ಪ ಆರೋಗ್ಯ ಕೆಡ್ಬೋದು, ಮನಸ್ಸು ಕೆಡ್ಬೋದು. ಮಾನಸಿಕವಾಗಿ ಡಿಸ್ಟರ್ಬ್ ಇರೋರು ಇನ್ನಷ್ಟು ಕೆಡಿಸುತ್ತೆ. ಯಾರೋ ನಿಮ್ಮನ್ನ ತಲೆ ಕೆಡಿಸಿದರೆ, ವ್ಯವಹಾರದ್ದು, ಹಣಕಾಸಿಂದು, ಕೊಡೋದು, ತಗೊಳ್ಳೋದು, ಹೋಗೋದು, ಬರೋದು, ಇನ್ನೊಂದು ಒದ್ದಾಟ ಮಾಡಿಸಿತ್ತು ಹೇಳ್ತಕ್ಕಂಥದ್ದು ಆಗುತ್ತೆ ಇವತ್ತು. ಸುಮ್ಮನೆ ತಲೆಗೆ ನಾ ಏನು ಹೇಳ್ತೀನಿ ಗೊತ್ತಾ? ಅತಿ ಮುಖ್ಯವಾಗಿ ನಿಮಗೆ ಅಪ್ಲೈ ಆಗೋದೇನು ಗೊತ್ತಾ? ಕ್ಷಮಿಸಿ ಬಿಡಿ, ತಲೆಗೆ ಹತ್ತಿಸ್ಕೊಬಿಡಿ, ಹೋಗ್ಲಿ ಬಿಡಿ, ಅವ್ನು ಚೆನ್ನಾಗಿರ್ಲಿ. ನೀವು ಏನು ತಕ್ಕ ತಟ್ಟೆ ತುಂಬ ಊಟ ಇಟ್ಕೊಳ್ಳಿಪ್ಪ, ನೋಡೋಣ, ತಿಂದ್ಬಿಡಿ ನೋಡೋಣ. 4 ಜಾಮೂನು, 4 ಬಾಳೆಹಣ್ಣು, 4 ಇಡ್ಲಿ, 4 ಪರೋಟ, ಏನೇನೋ ಹೇಳ್ತೀರಲ್ಲ, ಖಂಡಿತ ಆಗಲ್ಲ.
4 ದಿನ 5ನೇ ದಿನ ಶುಗರು BP ಎಲ್ಲ ಸ್ಪೀಕ್ಗೆ ಹೋಗುತ್ತೆ. 3 ಹೊತ್ತು ಆ ಥರ ತಿಂದ ಅಂದ್ರೆ ಅದಕ್ಕೊಂದು ಲೆಕ್ಕ ಪಕ್ಕ ಬೇಕು. ಸೊ ಮಕರ ರಾಶಿ ಸ್ವಲ್ಪ ಜಾಗ್ರತೆ. ಇಂಥವ್ರಿಂದ ನಿಮ್ಗೆ ಸುಮ್ಮನೆ ತಲೆ ಕೆಡಿಸುತ್ತೆ. ತುಂಬ 4 ಇಟ್ಕೊಳಕ್ ಹೋಗ್ಬಿಡಿ. ಭಗವಂತ ನೀನಿದ್ದಿ ದಾರಿ ನಡೆಸು ಅಷ್ಟೇ. ದೊಡ್ಡ ರಿಸ್ಕು, ಪಾಲುದಾರಿಕೆ ವ್ಯವಹಾರ, ಮನಸ್ಸಿಗೆ ತುಂಬ ಗಾಯ ಮಾಡಿಸ್ತಕ್ಕಂಥ ವಿಚಾರಗಳು, ಬೇರೆ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ, ನೋಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಕುಂಭರಾಶಿ, ಸತ್ಯ ಗೊತ್ತಾಗುತ್ತದೆ. ತುಂಬಾ ಅಪ್ಲೈ ಆಗೋದು ಏನ್ ಗೊತ್ತಾ, ಕುಂಭರಾಶಿಯವರು ಹಮ್ ಬೋಲ್ತೆ ಬಿ ಕುಚ್ ನಹಿ ಹಮ್ ಭೂಲ್ತೆ ಬಿ ಕುಚ್ ನಹಿ. ಕುಂಭರಾಶಿಗೆ ಪರ್ಫೆಕ್ಟ್ ಮ್ಯಾಚ್ ಆಗ್ತಕ್ಕಂಥದ್ದು. ನೋಡಿ, ಅವ್ರು ತುಂಬಾ ಮಾತಾಡಲ್ಲ. ಅವ್ರ ಕಣ್ಣುಗಳೇ ಒಂಥರ ನಶೆ, ಜೇನು ಬಣ್ಣದ ಕಣ್ಣುಗಳು ಅವ್ರದ್ದು. ಚೆನ್ನಾಗೇ ಮಾತಾಡ್ತಿರ್ತಾರೆ. ಒಳಗಡೆ 1800 ನೋವು ಇಟ್ಕೊಂಡಿದ್ರು ಒಳ್ಳೇದೇ ಮಾತಾಡ್ತಾರೆ. ಹೌದಲ್ವೇನೋ ಅಂತಿರ್ತಾರೆ. ಇವತ್ತು ಆ ರೀತಿಯೇ ಇದ್ದು ಬಿಡಿ. ಯಾವುದೋ ಹಳೆ ಗಾಯ, ಯಾವುದೋ ಒಂದು ಹಳೆ ನೋವು, ಯಾವುದೋ ಒಂದು ಭಾವ, ಷಷ್ಠಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಅದೊಂದು ಸಣ್ಣ ಒಂದು ಎಳೆದಾಟ ಒದ್ದಾಟ ಆಗ್ತಕ್ಕಂಥದ್ದಾಗುತ್ತೆ. ವೃತ್ತಿ ಮೇಲೆ ಗಮನ ಕೊಡಿ ಮಕ್ಕಳೇ. ಉತ್ತರಾಯಣ ಕೇಳ್ಕೊಟ್ಟಿರೋ ಒಂದು ದೊಡ್ಡ ಮಂತ್ರ ಏನ್ ಹೇಳಿ, ಯಾರನ್ನು ಯಾರಿಗೂ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ. ಕೆಟ್ಟದ್ದಂತೂ ನಾವು ಮಾಡೋಲ್ಲ ಕನ್ನಡದವ್ರು, ಆಯ್ತಾ? ಕೆಟ್ಟದ್ದು ಮಾಡೋಲ್ಲ, ನಾವು ಒಳ್ಳೆಯವರಾಗಿರೋಣ ಸಾಕು. ಹಾಗಂತ ಎಲ್ರಿಗೂ ತೋರಿಸ್ಕೊಳ್ಳೋದು ಬೇಡ. ಕುಂಭರಾಶಿ ತೋರಿಸ್ಕೊಳಕ್ ಹೋಗ್ಬೇಡ. ಮೀನರಾಶಿ ಪರ್ಫೆಕ್ಟ್ ಡೇ ಇವತ್ತು. ಪಂಚಮಾಧಿಪತಿ 6ನೇ ಮನೆಯಲ್ಲಿದ್ರು, ಚಂದ್ರ ಕೇತು ಸಾಲದಲ್ಲಿದ್ದಾನೆ. ಸ್ವಲ್ಪ ಕಲಾ ಮಾಧ್ಯಮದಲ್ಲಿರತಕ್ಕಂಥವರಿಗೆ ಹೂವು, ಹಣ್ಣು, ಅಲಂಕಾರ, ಬಟ್ಟೆ, ಮಾಧ್ಯಮ, ಈ ಒಂದು ಮಾಡಲಿಂಗ್ ಏಜೆನ್ಸಿ, ಆಕ್ಟಿಂಗು, ಮೆಡಿಯಾ, ಇಂಥದ್ರಲ್ಲಿರ್ತಕ್ಕಂಥವ್ರು ಸ್ವಲ್ಪ ಪರಿಶ್ರಮ ಅಷ್ಟೇ. ನಿತ್ಯ ಊಟ, ಬಟ್ಟೆ, ಬದುಕು, ಗೌರವಕ್ಕೆ ಚ್ಯುತಿ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.